Shubhodaya, ready for positive change. Shubhodaya, ready for positive change. I am ready for positive change. Good morning. I am ready to positive change, madam. Yes, very good. I Shubhodaya, am ready madam. to positive change. I'm Good morning, ready madam. for positive change. Good Shubhodaya. morning. ಶೆಕೆ ಉಂಟಲ್ಲ ತುಂಬಾ. Madam. ವರ್ಷಕ್ಕೆ ಮೇಡಮ್ ನಿದ್ದೆ ಬರ್ತಾ ಇದೆಯಾ ಶೆಕೆಗೆ? ಈಗ ಗೊತ್ತಿಲ್ಲ ಸಂಜೆ ಬರುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗೋವಾಗ ಬರುತ್ತೆ ನಿದ್ದೆ. ಭಯಂಕರ ಶೆಕೆ ಇದೆ. ಇಲ್ಲೇ ಇಷ್ಟಿದೆ ಅಂದ್ರೆ ಕರಾವಳಿಲಿ ಎಷ್ಟಿರ್ಬೇಕು? ಪಾಸಿಟಿವ್ ಚೇಂಜ್. ಸಿಕ್ಕಾಪಟ್ಟೆ ಶೆಕೆ. ಯಾರ್ಯಾರು ಪ್ರಾಣಾಯಾಮ ಮಾಡ್ತಾ ಇದ್ದೀರಿ? ಟೈಮ್ ಸಿಗ್ತಾ ಇದೆಯಾ ಸಂಜೆ ಮೇಲೆ ಮಾಡಕ್ಕೆ? ಯಾವ ಪ್ರಾಣಾಯಾಮ ಯಾರಿಗೆ ಇಷ್ಟ ಆಯ್ತು? ಸ್ವಲ್ಪ ಎಫೆಕ್ಟಿವ್ ಆಗ್ತಾ ಇದೆ ನನಗೆ. ಭ್ರಮರಿ, ಉಜ್ಜಯಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇದೆ. ಇದು ನನಗೆ ಒಂದೊಂದು ಪ್ರಾಣಾಯಾಮ ಒಬ್ಬೊಬ್ಬರಿಗೆ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ರಿಸಲ್ಟ್ ಕೊಡೋದು ಉಜ್ಜಯಿ ಪ್ರಾಣಾಯಾಮ ಮತ್ತು ಭ್ರಮರಿ ಪ್ರಾಣಾಯಾಮ. ಎಷ್ಟೇ ಸ್ಟ್ರೆಸ್ಸಲ್ಲಿದ್ದಾಗ ಇವೆರಡು ಪ್ರಾಣಾಯಾಮನ ಮಾಡಿಬಿಟ್ರೆ 3 or 5 ಟೈಮ್ಸು ಫುಲ್ ಮೈಂಡ್ ರಿಲೀಫ್ ಆಗಿಬಿಡುತ್ತೆ, ರಿಲ್ಯಾಕ್ಸ್ ಮೂಡಿಗೆ ಹೋಗ್ಬಿಡುತ್ತೆ. ನಿಮಗೆ ಯಾವುದು ಪ್ರಭಾವ ಬೀರ್ತಾ ಇದೆ? ಇಷ್ಟ ನನಗಿದು ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಮೇಡಮ್ ಅನ್ನೋ ಒಂದು ಪ್ರಾಣಾಯಾಮ ಯಾವುದು? ಭಸ್ತ್ರಿಕಾ ಕಪಾಲಭಾತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಯಾರು ಮಾಡ್ತಾ ಇಲ್ವಾ? ಅಟ್ಲೀಸ್ಟ್ ನಾನು ಮಾಡಿಸೋವಾಗಾದ್ರೂ ರಿಲೀಫ್ ಆಗುತ್ತಲ್ವಾ? ಕೆಲವು ಸ್ವಲ್ಪ ಬಾಡಿನಲ್ಲಿ ಏನೋ ಚೇಂಜಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ಹಗುರ ಆಗುತ್ತೆ. ಆ ಥರನೂ ಆಗ್ತಾ ಇಲ್ವಾ? ನಾನು ಬೆಳಿಗ್ಗೆ ಮಾಡ್ಬಿಟ್ಟೆ ಬರ್ತೀನಿ ಮೇಡಮ್. ಮಾಡಿ. ವಿಜಯ ಪ್ರಾಣಾಯಾಮ, ಭ್ರಮರಿ, ಹಾ, ನಾಡಿ ಶುದ್ಧಿ ಹ್ಮ್, ಅದೆಲ್ಲ ಮಾಡ್ಬಿಟ್ಟೆ ಬರ್ತೀನಿ ಮೇಡಮ್. ಬೆಳಿಗ್ಗೆ ಓಕೆ, ವೆರಿ ಗುಡ್. ಬರ್ಬೇಕಾದ್ರೆ ಯಾವ್ದು ಇಷ್ಟ ಸರ್ ನಿಮ್ಗೆ? ಭ್ರಮರಿ ತುಂಬಾ ಇಷ್ಟ. ಭ್ರಮರಿ ತುಂಬಾ ಇಷ್ಟ, ಮೈಂಡ್ ರಿಲ್ಯಾಕ್ಸ್ ಆಗುತ್ತಲ್ವಾ? ಹೌದು ಮೇಡಮ್, ಹೌದು. ಎಷ್ಟೋ ರಿಲ್ಯಾಕ್ಸ್ ಆಗುತ್ತೆ. ಹ್ಮ್, ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ಇನ್ಯಾರು ಮಾಡ್ತೀರಿ? ಮನೆಯಲ್ಲಿ ಮಾಡಿಲ್ಲ ಅಂದ್ರು ಅಟ್ಲೀಸ್ಟ್ ಇವರು 5 ಗಂಟೆಗೆ ಶಾಪಿಗೆ ಬರೋಕ್ಕೆ ಮುಂಚೆ 4:15ಗೆ ಎಲ್ಲ ಮಾಡಿಬಿಟ್ಟು ಬರ್ತಾರಂತೆ. ನಾನು ಕೂಡ 4 ಗಂಟೆಗೆ ಎದ್ದು ಎಲ್ಲ ಮಾಡಿಬಿಟ್ಟು ನಿಮ್ಮ ಎದುರುಗಡೆ ಕೂತ್ಕೊಳ್ಳೋದು 5 ಗಂಟೆಗೆ. ಸೊ ನಿಮಗೆ ಅಷ್ಟು ಬೇಗ ಎದ್ದೇಳಕ್ಕಾಗಲ್ಲ ಅಂತ ನಾನು ಸಂಜೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದು. ಯಾರಿಗೆ ಕೂಡ ಟೈಮು ಸಿಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಓಕೆ, ಅಟ್ಲೀಸ್ಟ್ ಇಲ್ಲಾದ್ರೂ ಸ್ವಲ್ಪ ಇಂಟ್ರೆಸ್ಟಾಗಿ ಮಾಡಿ, ಯಾಕಂದರೆ ಅದು ನಿಮಗೆ ತುಂಬ ರಿಸಲ್ಟ್ ಕೊಡುತ್ತೆ. ಪ್ರಾಣಾಯಾಮದಲ್ಲಿರೋವಷ್ಟು ಶಕ್ತಿ ಬೇರೆ ಎಲ್ಲೂ ಇಲ್ಲ, ಸಖತ್ ಪವರ್ಫುಲ್ ಆಗಿರುತ್ತೆ. ಉಜ್ಜಯಿ ಪ್ರಾಣಾಯಾಮ ಮಾಡಿದಾಗ ಎಲ್ಲರಿಗೂ ರಿಸಲ್ಟ್ ಬರಬೇಕಪ್ಪ, ಹಂಗಾದ್ರೆ ನೀವು ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಎಲ್ಲ ವಿಡಿಯೋ ಆನ್ ಮಾಡ್ಕೊಂಡು ಕೂತ್ಕೋಬೇಕಿಲ್ಲ ಅಂದರೆ. ಅಬ್ಸರ್ವ್ ಮಾಡ್ತೀನಿ ನಾನು.
ಉಜ್ಜಯಿ ಪ್ರಾಣಾಯಾಮ ಗೊತ್ತಲ್ವಾ? ಅದು ಮಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ರಿಸಲ್ಟ್ ಬಂದೇ ಬರುತ್ತೆ. ಬರ್ತಾ ಇಲ್ಲ ಅಂದರೆ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅಂತ ಅರ್ಥ. ಅಲ್ವಾ? ಇನ್ಮೇಲೆ ಮಾಡಿ. ಹೊಟ್ಟೆ ನಾಭಿಯಲ್ಲಿ ಉಸಿರನ್ನ ಹಿಡ್ದಿಟ್ಕೊಳ್ಳಿ, ಪ್ರಾಣಶಕ್ತಿಯನ್ನು ಹಿಡ್ದಿಟ್ಕೊಳ್ಳಿ ಅಂತ ಹೇಳ್ತೀನಲ್ವಾ, ಅದು ಸಖತ್ ಪವರ್ಫುಲ್ ಇದೆ. ಹೆಲ್ತ್ ವೈಸು ಚೆನ್ನಾಗಾಗತ್ತೆ, ಫೈನಾನ್ಷಿಯಲಿ ಚೆನ್ನಾಗಾಗ್ತೀರಾ, ಜನ ಆಕರ್ಷಣೆ ಧನ ಆಕರ್ಷಣೆ ಆಗುತ್ತೆ. ತುಂಬ ಪವರ್ಫುಲ್ ಪ್ರಾಣಾಯಾಮ ಅದು. ಅದಕ್ಕೆ ನಾನು ಎಫೆಕ್ಟಿವ್ ಆಗಿರೋದನ್ನೇ ಹೇಳ್ಕೊಟ್ಟಿರೋದು. ಮಾಡಿ ಅದನ್ನು. ಭ್ರಮರಿಯನ್ನು ಮಾಡಿ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಈಗ ಯಾರೆಲ್ಲ ಡಿಗ್ರಿ, ಡಬಲ್ ಡಿಗ್ರಿ ತುಂಬ ಜಾಸ್ತಿ ಓದ್ಕೊಂಡು ಕೆಲಸಕ್ಕೆ ಹೋಗಿ ಹೋಗಿ ಇಂಟರ್ವ್ಯೂನಲ್ಲಿ ಫೇಲ್ ಆಗಿ ರಿಜೆಕ್ಟ್ ಆಗಿದ್ದೀರಾ? ಯಾರಾದರೂ ಇಂಟರ್ವ್ಯೂಗೆ ಹೋಗಿ ರಿಜೆಕ್ಟ್ ಆಗಿದ್ದೀರಾ? ಯಾರಾದರೂ ನಿಮ್ಮಲ್ಲಿ? ನೀ ಜಾಸ್ತಿ ಓದ್ಕೊಂಬಿಟ್ಟಿದ್ಯಾ, ಅಥವಾ ನಿನಗೆ ಓವರ್ ಕ್ವಾಲಿಫಿಕೇಷನ್ ಆಯಿತು, ಅಥವಾ ಇವಾಗೆಲ್ಲ ತುಂಬ ಜನ ನನ್ನ ಮಗಳು ಫ್ರೆಂಡ್ಸಿಗೆ ಹೇಳ್ತಾ ಇದ್ದಾರೆ, MBA ಮಾಡಿದವ್ರಿಗೆ ನಮ್ಮ ಕಂಪನಿಲಿ ನಿಮಗೆ ಜಾಬ್ ಇಲ್ಲ, ಯಾಕಂದರೆ ನೀವು ಜಾಸ್ತಿ ಓದಿದ್ದೀರಾ, ಹೈಯರ್ ಕ್ವಾಲಿಫಿಕೇಷನ್ ಆಗಿದೆ, BBA BCom BCA ಅಂಥವ್ರಿಗೆ ಜಾಬ್ ಕೊಡ್ತಾ ಇದ್ದಾರೆ. MBA ಮಾಡಿದವ್ರಿಗೆ ಜಾಬ್ ಕೊಡ್ತಾ ಇಲ್ಲ ಈಗ. ಆ ಥರ ನೀವ್ಯಾರಾದರೂ ಕೆಲ್ಸಕ್ಕೆ ಹೋಗಿ ರಿಜೆಕ್ಟ್ ಆಗಿದ್ದೀರಾ ಇಂಟರ್ವ್ಯೂನಲ್ಲಿ? ಅವಾಗೆಲ್ಲ ಕ್ವಾಲಿಫಿಕೇಷನ್ ಕಮ್ಮಿ ಇತ್ತು ಅಂತ ಕಳಿಸೋರು, ಇವಾಗ ಜಾಸ್ತಿ ಆಯಿತು ಅಂತ ಕಳಿಸ್ತಿದ್ದಾರೆ. ತುಂಬ ಜನಕ್ಕೆ ಓವರ್ ಕ್ವಾಲಿಫಿಕೇಷನ್ ಆಯಿತು, ನಮ್ಮ ಕಂಪನಿಯಲ್ಲಿ ನಿಮಗೆ ಜಾಬ್ ಇಲ್ಲ, ಯಾಕಂದರೆ 15,000 ಕೊಡುವಂಥ 15,000 ಸಂಬಳಕ್ಕೆ BBA ಅವರು ಅದೇ ಕೆಲಸ ಮಾಡ್ತಾರೆ, MBA ಅವ್ರಿಗೂ ಅದೇ ಮಾಡಿಸ್ಬೇಕಲ್ವಾ? ಸೊ ಹಾಗಾಗಿ ಏನು ಮಾಡ್ತಿದ್ದಾರೆ, ಬರೀ 1 ಡಿಗ್ರಿ ಮಾಡಿದವ್ರನ್ನೇ ಜಾಸ್ತಿ ಕೆಲಸಕ್ಕೆ ತಗೋತಾ ಇದ್ದಾರೆ ಈಗ. ಆ ಥರ ಈಗ ಯಾರು ಇಲ್ಲಿ ಜಾಬ್ ಮಾಡೋರಿದ್ರೆ, ಕೆಲ್ಸಕ್ಕೆ ಹೋಗೋಂಥವ್ರಿದ್ರೆ, ಆ ಥರ ಇಂಟರ್ವ್ಯೂ ರಿಜೆಕ್ಟ್ ಆಗಿ ಬಂದಿದ್ದೀರಾ? ಯಾರಾದರೂ ಇಂಟರ್ವ್ಯೂ ಫೇಸ್ ಮಾಡಿ ಬೇಡ ನಾವು ಹೇಳಿ ಕಳಿಸ್ತೀವಿ ಹೋಗಿ, ಅಥವಾ ಆನ್ ಸ್ಪಾಟೇ ಬೇಡ ನೀವು ಬೇಡ ಅಂತ ಹೇಳಿ ಕಳಿಸಿರೋರು ಯಾರು ಇದ್ದೀರಾ? ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿದ್ದೊಂದು ಸಣ್ಣ ಕತೆ ಹೇಳ್ತೀನಿ. ಇಂಟರ್ವ್ಯೂನಲ್ಲಿ ಫೇಲ್ ಆಗಿ ಬಂದಾಗ, ಸೆಲೆಕ್ಟ್ ಆಗಿಲ್ಲ ಅಂದರೆ, ಫೇಲ್ ಅನ್ನೋದು ಬೇಡ, ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ. ಏನೋ ಒಂದು ಹೋಪಲ್ಲಿ ಹೋಗಿರ್ತೀವಿ, ನಾನು ಸೆಲೆಕ್ಟ್ ಆಗಿಬಿಡ್ತೀನಿ, ಆಲ್ರೆಡಿ ನಮ್ಮ ಮನಸ್ಸು ಏನು ಕೆಲಸ ಕೊಡ್ತಾರೋ ಏನೋ, ಈ ಥರ ಮಾಡಬೇಕು ಆ ಥರ ಮಾಡಬೇಕು, ಬೆಸ್ಟ್ ಅನ್ನಿಸ್ಕೋಬೇಕು ಅಂತೆಲ್ಲ ನಮ್ಮ ತಲೆ ಓಡ್ತಾ ಇರುತ್ತಲ್ವಾ? ಅಲ್ಲಿ ನೀವು ಸೆಲೆಕ್ಟೇ ಆಗಿಲ್ಲ ಅಂತಂದಾಗ ಏನಾಗುತ್ತೆ ಹೇಳಿ? ಬೇಜಾರಾಗುತ್ತೆ. ಆ ಥರ ನೀವು ಯಾರಾದರೂ ಸಣ್ಣ ಪುಟ್ಟ ಇಂಟರ್ವ್ಯೂ ನಮ್ಮ ಓದಿಗೆ ತಕ್ಕನಾಗಿ ಇಂಟರ್ವ್ಯೂನ ಫೇಸ್ ಮಾಡಿದ್ದೀರಾ? ಯಾರಾದರೂ ಮಾಡಿದರೆ ಎಸ್ ಅಂತ ಹಾಕಿ. ನಾನು ಟೈಮ್ ವೇಸ್ಟ್ ಮಾಡಲ್ಲ. ನೆಕ್ಸ್ಟು ಒಂದು 5 ನಿಮಿಷ ಮಾತಾಡ್ತೀನಿ, ಆಮೇಲೆ ಪ್ರಾಣಾಯಾಮ ಜಾಸ್ತಿ ಮಾಡೋಣ, ಎಫೆಕ್ಟ್ ಆಗಬೇಕಲ್ಲ ನಿಮಗೆ. ಯಾರು ಇಂಟರ್ವ್ಯೂಗೆ ಹೋಗಿಲ್ವಾ? ಎಲ್ಲ ಸೆಲ್ಫ್ ಎಂಪ್ಲಾಯ್ಡಾ? ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮದೇ ಓನ್ ಬಿಸ್ನೆಸ್ ಇದೆಯಾ? ಅಥವಾ ರೆಕಮೆಂಡ್, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರೆ, ಅವರ ರೆಕಮೆಂಡ್ ಮೇಲೆ ನೋ ಇಂಟರ್ವ್ಯೂ ಇಲ್ಲದೇ ಕೆಲಸಕ್ಕೆ ಹೋಗ್ಬಿಟ್ಟಿದ್ದೀರಾ? ಆ ಥರನೂ ಮಾಡ್ತಾರಲ್ವ ತುಂಬ ಜನ. ಪರಿಚಯ ಇರೋರಿದ್ದರೆ ಹೋಗಿ ಸೇರ್ಕೋತಾರೆ ಕೆಲಸಕ್ಕೆ. ಓಕೆ, ಯಾರು ಇಂಟರ್ವ್ಯೂಗೆ ಹೋಗಿಲ್ಲ ಅಂದರೆ ನಾವು ಮುಂದಕ್ಕೆ ಹೋಗೋಣ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ಅದು ಒಂದು ನಿಮ್ಮ ಲೈಫಲ್ಲಿ ಆಗಿದೆಯಾ ಏನು, ಅದು ಕೂಡ ಫೇಸ್ ಮಾಡಿದ್ದೀರಾ? ಅದರಿಂದ ನಿಮಗೆ ಬೇಜಾರಾಗಿದೆಯಾ, ಅಥವಾ ಹೋದ ತಕ್ಷಣ ಪಾಸಾಗಿ ಕೆಲಸ ಸಿಕ್ಬಿಟ್ಟಿದೆಯಾ ಏನು, ಕೇಳೋಣ ಅಂತ. ಓಕೆ, ನಾನು ಸಣ್ಣ ಸ್ಟೋರಿ ಹೇಳ್ತೀನಿ. ಒಬ್ಬ ತುಂಬ ಓದ್ಕೊಂಡಿರುವಂಥ ಯುವಕ ಅಂದರೆ ಒಂದು 25 ವರ್ಷ ಇರಬಹುದು, ತುಂಬ ಚೆನ್ನಾಗಿ ಓದಿದ್ದಾನೆ, ಗೋಲ್ಡ್ ಮೆಡಲಿಸ್ಟ್ ಅಂದರೆ ಗೊತ್ತಲ್ವಾ? ಅವನು ಮಾಡಿದಂಥ ಕೋರ್ಸಲ್ಲಿ ಗೋಲ್ಡ್ ಮೆಡಲಿಸ್ಟ್, ಇಂಜಿನಿಯರಿಂಗ್ ಇರ್ಬೋದು, ಸಾಫ್ಟ್ವೇರಲ್ಲಿ ಇರ್ಬೋದು, ಗೋಲ್ಡ್ ಮೆಡಲಿಸ್ಟ್ ತಗೊಂಡಂಥ ತುಂಬ ಬ್ರಿಲಿಯಂಟ್ ಕ್ಲವರ್ ಹುಡುಗ ಇಂಟರ್ವ್ಯೂಗೆ ಹೋಗ್ತಾನೆ ಒಂದ್ಸರಿ. ಅವನನ್ನ ಬೇಡ ಅಂತೇಳಿ, ವಿನಾಕಾರಣ ವಿತೌಟ್ ರೀಸನ್ನು ಬೇಡ ನಮಗೆ ಅಂತೇಳಿ ಹೇಳ್ಬಿಡ್ತಾರೆ. ಸರಿ ಆಯಿತು ಅಂತೇಳಿ ಫೇಸ್ಬುಕ್ ಕಂಪ್ನಿಗೆ, ಯಾವುದೋ ಫಸ್ಟ್ ಒಂದು ಕಂಪ್ನಿಗೆ ಹೋಗ್ತಾನೆ, ಲೋಕಲ್ ಕಂಪ್ನಿಗೆ. ಅಲ್ಲಿ ಬೇಡ ಅಂತಾರೆ, ನೀನು ತುಂಬ ಜಾಸ್ತಿ ಓದ್ಬಿಟ್ಟಿದ್ಯಾ, ಗೋಲ್ಡ್ ಮೆಡಲಿಸ್ಟ್ ನೀನು, ನಿನಗೆ ಕೊಡುವಂಥ ಕೆಲಸ ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು, ನೋಡಿ ಜಾಸ್ತಿ ಓದ್ಕೊಂಡ್ರು ಕಷ್ಟ, ಕಳಿಸ್ಬಿಡ್ತಾರೆ. ಆಯಿತಾ? ಅದಾದಮೇಲೆ ಮತ್ತೆ ಫೇಸ್ಬುಕ್ ಕಂಪನಿಗೆ ಹೋಗ್ತಾನೆ.
ಅಲ್ಲೂ ಕೂಡ ಇಂಟರ್ವ್ಯೂ ಮಾಡ್ತಾರೆ, ಬಟ್ ಏನು ವಿತೌಟ್ ರೀಸನ್ ಏನಂತ ಹೇಳಲ್ಲ, ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ. ಅವಾಗ ಅವನು ಯಾಕೆ ಕಾರಣ ಹೇಳಿ, ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋವಂಥ ಯೋಗ್ಯತೆ ನನಗಿಲ್ವಾ, ಅಷ್ಟು ಕ್ವಾಲಿಫಿಕೇಶನ್ ನನಗಿಲ್ವಾ, ಅಷ್ಟು ಸ್ಕಿಲ್ಸ್ ನನಗಿಲ್ವಾ ಅಂತ ಕೇಳಿದಾಗ ಅವರು ಬಂದವ್ರನ್ನೆಲ್ಲ ಕೆಲ್ಸಕ್ಕೆ ತಗೋತೀವಿ ಅಂತ ಏನಾದರೂ ಬೋರ್ಡ್ ಹಾಕಿದೀವ ನಾವು? ಇಲ್ಲ ತಾನೇ, ನಮಗೆ ಬೇಡ ಅಷ್ಟೇ, ತಗೊಳಲ್ಲ ಅಂತೇಳಿ ಅಲ್ಲೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ಆಮೇಲೆ ಅವ್ನು ಮತ್ತೇನು ಮಾಡ್ತಾನೆ, ಟ್ವಿಟರ್, ಈಗ ಆಲ್ರೆಡಿ ಫೇಸ್ಬುಕ್ಕು ಟ್ವಿಟರು ಇದೆಲ್ಲರಿಗೂ ಗೊತ್ತಲ್ವಾ, ಟ್ವಿಟರ್ ಕಂಪನಿಗೆ ಕೆಲ್ಸಕ್ಕೆ ಹೋಗ್ತಾನೆ, ಇಂಟರ್ವ್ಯೂಗೆ ಹೋಗ್ತಾನೆ. ಅವ್ರೇನು ಮಾಡ್ತಾರೆ, ಅವರು ಕೂಡ ಸೇಮ್, ಬೇಡ, ಈಗ ಆಲ್ರೆಡಿ ಜನ ಇದ್ದಾರೆ, ಯಾರಾದರೂ ಕೆಲಸ ಬಿಟ್ಟಾಗ ನಿಮ್ಮ ಅವಶ್ಯಕತೆ ನಮ್ಗೆ ಇದೆ ಅಂದಾಗ ಹೇಳಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಅವರು ರಿಜೆಕ್ಟ್ ಮಾಡ್ತಾರೆ. ಅವರು ಕೂಡ ಬೇಡ ಅಂತೇಳಿ ಕಳಿಸ್ಬಿಡ್ತಾರೆ. ಆಯಿತಾ? ಆಮೇಲೆ ಏನು ಮಾಡ್ತಾನೆ ಅವನು, ಅಷ್ಟೊಂದು ಇಂಟರ್ವ್ಯೂಗೆ ಹೋಗಿ ಹೋಗಿ ಫೇಲ್ ಆಗಿ ಅಷ್ಟೊಂದು ಓದ್ಕೊಂಡು ಅಷ್ಟೆಲ್ಲ ಗೋಲ್ಡ್ ಮೆಡಲಿಸ್ಟ್ ಆಗಿ ಗೋಲ್ಡ್ ತಗೊಂಡಿರೋವಂಥವನಾಗಿ ಇಷ್ಟು ಓದಿದ್ರು ನನಗೆ ಒಂದು ಕೆಲಸ ಸಿಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ತುಂಬ ಬೇಜಾರಾಗ್ಬಿಡುತ್ತೆ ಅವನಿಗೆ. ಆಮೇಲೆ ಒಂದ್ಸರಿ ನಿರ್ಧಾರ ಮಾಡ್ತಾನೆ, ಇನ್ನೆಲ್ಲೂ ನಾನು ಕೆಲ್ಸಕ್ಕೆ ಹೋಗ್ಬಾರ್ದು, ಕೆಲ್ಸಕ್ಕೆ ಸೇರಕ್ಕೆ ಹೋಗ್ಬಾರ್ದು, ಯಾವ ಇಂಟರ್ವ್ಯೂಗೂ ಹೋಗ್ಬಾರ್ದು, ಸಾಕಾಯಿತು ನನಗೆ, ಬೇಜಾರಾಯಿತು. ಕೆಲವ್ರು ಏನು ಮಾಡ್ತಾರೆ, ಆ ಥರ ಇಂಟರ್ವ್ಯೂಗೆ ಹೋಗ್ತಾರೆ, ಪಾಸ್ ಆಗಿಲ್ಲ ಅಂತಂದಾಗ ಜಾಬ್ ಮೇಲೇ ಡಿಪೆಂಡ್ ಆಗಿರ್ತಾನಂತ, ನನಗೆ ಕೆಲಸನೇ ಬೇಕು ಅಂತ ಅಂದ್ಕೊಂಡಿರೋರು ಏನು ಮಾಡ್ತಾರೆ, ಕೆಲವರು ಸ್ವಲ್ಪ ವೀಕ್ ಮೈಂಡೆಡ್ ಇದ್ದರೆ ಆತ್ಮಹತ್ಯೆ ಮಾಡ್ಕೋತಾರೆ ಅಲ್ವಾ. ನಾನು ಇಷ್ಟೊಂದು ಓದ್ಕೊಂಡಿದ್ರು ಕೆಲವ್ರು ನೋಡ್ಬೋದು ಗೋಲ್ಡ್ ಮೆಡಲಿಸ್ಟ್ ಆಗಿರ್ತಾರೆ, ಮಾನಸಿಕವಾಗಿ ಅವರು ಸದೃಢರಾಗಿರೋದಿಲ್ಲ, ಸಮಸ್ಯೆನ ಎದುರಿಸುವಂಥ ಶಕ್ತಿ ಅವ್ರಿಗಿರೋದಿಲ್ಲ, ಚೆನ್ನಾಗಿ ಓದ್ಕೊಂಡಿರ್ತಾರೆ. ಅವಾಗ ಏನು ಮಾಡ್ತಾರೆ, ಕೆಲಸ ಸಿಕ್ಕಿಲ್ಲ ಅಂತಂದರೆ ಕೆಲವರು ದುಡುಕಿ ಆತ್ಮಹತ್ಯೆಗಳನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಜನ ನಾವು ಪೇಪರಲ್ಲಿ, ಯೂಟ್ಯೂಬಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀವಲ್ವಾ. ಓದಿ ಓದಿ ಜಾಸ್ತಿ ಓದ್ಬಿಟ್ಟು ಕೆಲಸ ಸಿಕ್ಕಿಲ್ಲ, ಕೆಲಸಕ್ಕೆ ಅಲ್ದು ಸಾಕಾಗಿ ಒಂದು ದಿವಸ ಜೀವನನೇ ಬೇಡ, ಇಷ್ಟೊಂದು ಕೆಲಸ ತಗೊಳಕ್ಕಾಗ್ತಾ ಇಲ್ಲ ನನ್ನ ಕೈಲಿ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಕೂಡ ಮಾಡ್ಕೋತಾರೆ ತುಂಬ ಜನ. ಬಟ್ ಇವ್ರೇನು ಮಾಡಿದ್ರು, ಇನ್ನೆಲ್ಲೂ ಕೆಲ್ಸಕ್ಕೆ ಹೋಗ್ಬಾರ್ದು, ಅಂದರೆ ಇನ್ನೆಲ್ಲೂ ಇಂಟರ್ವ್ಯೂಗೆ ಹೋಗ್ಬಾರ್ದು ನಾನು ಅಂತ ಒಂದು ದೃಢ ಸಂಕಲ್ಪವನ್ನು ಮಾಡಿದ್ರು. ಬಟ್ ಹಂಗಂತ ಮನೇಲಿ ಕೂತ್ಕೊಂಡ್ರಾ? ಕೆಲ್ಸಕ್ಕೆ ಹೋಗಿಲ್ಲ ಅಂದಮೇಲೆ ಜೀವನಕ್ಕೆ ಏನಾದ್ರು ಮಾಡಲೇಬೇಕಲ್ವಾ. ಸೊ ಏನು ಮಾಡಿದ್ರು, ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಒಂದು ಸ್ವಲ್ಪ ಫಂಡನ್ನು ತಗೊಂಡು ಒಂದು ಮೊಬೈಲ್ ಆ್ಯಪನ್ನು ಕಂಡಿಡಿದ್ರು, ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ರು. ಎಷ್ಟರ ಮಟ್ಟಿಗೆ ಆ್ಯಪನ್ನು ಇದು ಮಾಡಿದ್ರು ಅಂತಂದರೆ, ಅವರಲ್ಲಿದ್ದಂಥ ಇದು ಬ್ರಿಲಿಯಂಟ್ ಕ್ಲವರ್ ಏನಿದ್ರು, ಅದನ್ನು ನಿನಗೆ ಕೆಲಸ ಕೊಡಲ್ಲ ಹೋಗು ಅಂತೇಳಿ ವಾಪಸ್ ಏನು ಕಳಿಸಿದ್ರು ಫೇಸ್ಬುಕ್ ಕಂಪ್ನಿಯವರು, ಅದೇ ಕಂಪ್ನಿಯವರು ಪರ್ಚೇಸ್ ಮಾಡಿದ್ರು ಆ ಆ್ಯಪನ್ನು. ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡಿರ್ಬೋದು, ಒಂದು ಅಂದಾಜು ಯಾರಾದರೂ ಹಾಕಿ, ಎಷ್ಟು ರೂಪಾಯಿಗೆ ಅದನ್ನು ಆ್ಯಪನ್ನು ಪರ್ಚೇಸ್ ಮಾಡಿರ್ಬೋದು? ಯಾರಿಗಾದ್ರೂ ಒಂದು ಸಣ್ಣ ಅಂದಾಜಿದ್ರೆ ಹಾಕಿ ನೋಡೋಣ. 1 ಕೋಟಿ. 1 ಕೋಟಿ. ಆಮೇಲೆ 1 ಕೋಟಿ ಒಂದು ಸಾರಿ. ಆಮೇಲೆ ಹಾ, ಅಷ್ಟೇನಾ? 1 ಕೋಟಿ, 1,20,000 ಕೋಟಿ ಅಂದ್ರೆ 19 ಬಿಲಿಯನ್ ಅಂತಾರೆ, 1000 ಕ್ರೋರ್. 1,20,000 ಕೋಟಿ ಅಂದ್ರೆ ಎಷ್ಟಾಗುತ್ತೆ? 1,20,000 ಕೋಟಿ 19 ಬಿಲಿಯನ್ ಸಾವಿರಕ್ಕೆ ತಗೊಂಡ್ರಂತೆ, 19 ಬಿಲಿಯನ್ ಡಾಲರ್ಸ್ಗೆ ತಗೊಂಡ್ರಂತೆ ಅದನ್ನು. ಆಯ್ತಾ? ಅದು ಯಾವ ಆ್ಯಪ್ ಇರ್ಬೋದು ನೋಡೋಣ, ಗೆಸ್ ಮಾಡಿ. ಬರೀ ನಾನೇ ಮಾತಾಡಿದ್ರಾಗ ನಿಮ್ಮ ತಲೆಗೆ ಒಂಚೂರು ಕೆಲಸ ಕೊಡ್ಬೇಕು, ಕೆಲವ್ರು ನಿದ್ದೆ ಮಾಡ್ತಾ ಇರ್ತೀರಾ, ವಿಡಿಯೋನು ಆನ್ ಇಲ್ಲ, ಅದಕ್ಕೆ. ಯಾವ ಆ್ಯಪ್ ಇರ್ಬೋದು ಅದು? 1,20,000 ಕೋಟಿಗೆ ತಗೊಂಡ್ರಂತೆ. ಗೂಗಲ್. ಅಮೆಜಾನ್ ಮೇಡಮ್. ಆ ಅಮೆಜಾನ್. ನೋ, ಒಬ್ರು ಹಾಕಿದ್ದಾರೆ ನೋಡಿ, ಲೋಕೇಶ್ ಸರ್. ವಾಟ್ಸಾಪ್, ಅವರ ಹೆಸರೇ ಮಿಸ್ಟರ್ ಬ್ರಿಯಾನ್. ಒಂದೇ ಆ್ಯಪಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಅವರು. ಅವ್ರೇನಾದ್ರೂ ಕೆಲ್ಸಕ್ಕೆ ಹೋಗಿ ಜಾಬ್ ಮಾಡ್ಕೊಂಡಿದ್ರೆ ಈ ಆ್ಯಪ್ ಇವತ್ತು ನಾವು ವಾಟ್ಸಪ್ಪಲ್ಲಿ ನಿಮಗೆ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಎಮೋಜಿಗಳನ್ನ ಕಳ್ಸೋಕ್ಕಾಗ್ತಾ ಇತ್ತಾ?
ಅವ್ರಿಗೇನಾದ್ರು ಜಾಬ್ ಸಿಕ್ಬಿಟ್ಟಿದ್ದಿದ್ರೆ ಇಂಥ ಒಂದು ಅದ್ಭುತವಾದ ಆ್ಯಪ್ ನಮ್ಮ ಕಣ್ಣೆದ್ರಿಗೆ ಬರ್ತಾ ಇತ್ತಾ? ಅವರಲ್ಲಿ ಎಂಥ ಶಕ್ತಿ ಇತ್ತು ನೋಡಿ, ಒಂದು ಆ್ಯಪನ್ನೇ ಡೆವಲಪ್ ಮಾಡುವಂಥ ಶಕ್ತಿ ಇದ್ರು ಕೂಡ ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದ್ರು. ಕೆಲಸ ಸಿಗದೆ ಇರೋವಾಗ ಹತಾಶರಾಗಿ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ವಾಟ್ಸಪ್ ಅನ್ನೋವಂಥ ಒಂದು ಆ್ಯಪನ್ನು ಡೆವಲಪ್ ಮಾಡಿದ್ರು ಅಲ್ವಾ? ಇನ್ ಕೇಸ್ ನನಗೆ ಕೆಲಸ ಸಿಗ್ತಾ ಇಲ್ಲ, ಎಲ್ಲೋದ್ರೂ ಕೆಲಸ ಸಿಗ್ತಿಲ್ಲ ಅಂತ ದುಡುಕಿ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಇಂಥ ಒಂದು ಅದ್ಭುತ ಆ್ಯಪನ್ನು ನಾವು ಇವತ್ತು ಉಪಯೋಗಿಸೋಕ್ಕಾಗ್ತಾ ಇತ್ತಾ? ಇಲ್ಲ. ನೋಡಿ, ಅಷ್ಟು ಓದ್ಕೊಂಡು ಕೆಲಸಕ್ಕೆ ಎಲ್ಲ ಇರೋ ಬರೋ ಕಂಪ್ನಿಗಳನ್ನೆಲ್ಲ ಅಲದಾಡಿ ಯಾರೂ ನಿನ್ನ ಕೆಲ್ಸಕ್ಕೆ ಬೇಡ 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 ಅಂತ ವಾಪಸ್ ಕಳಿಸ್ದಾಗ ಹತಾಶರಾಗಿ ಮಾಡಿದಂಥ ಆ್ಯಪು ವಾಟ್ಸಪ್. ಅವರ ಹೆಸರೇ ಮಿಸ್ಟರ್ ಬ್ರಿಯಾನ್ ಅಲ್ವಾ? ಅನಂತವಾದ ಶಕ್ತಿ ನಮ್ಮಲ್ಲೇ ಇಟ್ಕೊಂಡು ಬೇರೆ ಬೇರೆ ನಾವು ಹುಡುಕ್ತಾ ಇರುವಾಗ ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಇದೆ. ಯಾರು ಸಾಮಾನ್ಯರಲ್ಲ, ಎಲ್ಲರೂ ಅಸಾಮಾನ್ಯರು. ಕಣ್ ತೆರೆದು ನಾವು ನೋಡ್ಬೇಕಷ್ಟೇನೆ. ಆ ಕೆಲಸವನ್ನ ನಾವು ಮಾಡಬೇಕಾಗಿದೆ. ನನ್ನಲ್ಲೇನೋ ಒಂದು ಪ್ರತಿಭೆ ಇದೆ, ಚೆನ್ನಾಗಿ ಮಾತಾಡ್ತೀನಿ, ಚೆನ್ನಾಗಿ ಆಡ್ತೀನಿ, ಟೈಮಿಗೆ ಸರಿಯಾಗಿ ಪಂಚಿಂಗ್ ಕಾಮಿಡಿಯನ್ ಮಾಡ್ತೀನಿ, ಇಲ್ಲ ದೈಹಿಕವಾಗಿ ನಾನು ಸದೃಢವಾಗಿದ್ದೀನಿ, ಏನೋ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡ್ತೀನಿ, ಏನೋ ಒಂದು ಚೆನ್ನಾಗಿ ಮಾಡ್ತೀನಿ, ಒಂದು ಸ್ಟಿಚಿಂಗ್ ಚೆನ್ನಾಗಿ ಮಾಡ್ತೀನಿ. ನಮ್ಮಲ್ಲಿದೆ, ಏನೋ ಒಂದು ಪ್ರತಿಭೆ ಇದೆ, ನಮ್ಮಲ್ಲಿ ಒಂದು ಪ್ಯಾಷನ್ ಇದೆ. ನಾವು ಕಷ್ಟಪಟ್ಟು ಮಾಡ್ತಾ ಇದ್ದೀವಿ ಎಲ್ಲ ಕೆಲಸವನ್ನು, ಅದಕ್ಕೆ ನಮಗೆ ಇಷ್ಟ ಆಗ್ತಾ ಇಲ್ಲ. ಯಾವುದು ನಮಗೆ ಚೆನ್ನಾಗಿ ಅನಿಸುತ್ತೆ ಅದು ಮಾಡೋವಾಗ ನಮ್ಮ ಮನಸ್ಸು ತೃಪ್ತಿ ಇರುತ್ತೆ, ಆತ್ಮ ತೃಪ್ತಿ ಇರುತ್ತೆ. ಅದೇನು ಕೆಲಸ ಅಂತ ನಾವು ಹುಡುಕಿ ಮಾಡಿದ್ರೆ, ಕಣ್ ತೆರೆದು ನೋಡಿದ್ರೆ ಎಲ್ಲರಲ್ಲೂ ಒಂದೊಂದು ಪ್ರತಿಭೆ ಇದೆ. ಯಾರು ಸಾಮಾನ್ಯರಲ್ಲ, ಪ್ರತಿಯೊಬ್ಬರು ಅಸಾಮಾನ್ಯರು. ಹುಡುಕುವಂಥ ಕೆಲಸವನ್ನ ಯಾರು ಮಾಡಬೇಕು? ನಾವೇ ಮಾಡ್ಬೇಕು. ನಾವೇ ಮಾಡಬೇಕು. ಎಸ್, ಚೆನ್ನಾಗಿದೆಯಾ ಸ್ಟೋರಿ? ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ವಿ, ಇದನ್ನ ಯಾರು ಕಂಡುಹಿಡಿದಿದ್ದು, ಹೇಗೆ ಕಂಡುಹಿಡಿದಿದ್ದು ಅಂತ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ. ಎಸ್, ಓಕೆ. ನೋಡಿ, ನಾವು ಎಷ್ಟೊಂದು ದಿನ ಬೆಳಿಗ್ಗೆ ಆದರೆ ಅದನ್ನ ಉಪಯೋಗಿಸ್ತಾ ಇರ್ತೀವಿ, ಎಲ್ಲರಿಗೂ ಕಳಿಸ್ತಾ ಇರ್ತೀವಿ ಮೆಸೇಜಸ್ನ. ಬಟ್ ಅದರ ಉಗಮ, ಅದರ ಹುಟ್ಟು ಹೇಗಾಗಿದೆ ಅಂತ ನಾವು ತಿಳ್ಕೊಂಡೇ ಇರಲ್ಲ ಅಲ್ವಾ? ಅದರಿಂದ ಎಷ್ಟು ಕತೆ ಇರುತ್ತೆ, ಎಂಥ ಒಂದು ಅದ್ಭುತವಾದ ಸ್ಟೋರಿ ಇರುತ್ತೆ ಅಂತ ನಾವು ನೋಡೇ ಇರೋದಿಲ್ಲ. ತುಂಬಾ ಕಂಪನಿಗಳು ರಿಜೆಕ್ಟ್ ಆದಂಥ ವ್ಯಕ್ತಿ ಇದನ್ನ ಮಾಡಿರೋದು ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಲ್ವಾ? ಹಾ ಮೇಡಮ್. ಎಸ್, ನಮಗೂ ಯಾರಾದರೂ ಹಂಗೆ ರಿಜೆಕ್ಟ್ ಮಾಡಿದ್ರೆ ಬೇಜಾರು ಮಾಡ್ಕೋಬಾರ್ದು. ನಮ್ಮಲ್ಲಿರುವಂಥ ಪ್ರತಿಭೆನ ಹೊರಗಾಕಕ್ಕೆ ಟ್ರೈ ಮಾಡಬೇಕು. ಏನೋ ಇದೆ ನಮ್ಮಲ್ಲಿ, ಅದನ್ನು ಹೊರಗಾಕಕ್ಕೆ ಟ್ರೈ ಮಾಡಬೇಕು, ಕೂತ್ಕೋಬೇಕು. ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಜೊತೆ ನೀವು ಮಾತಾಡಿ. ಯಾರ್ಯಾರು ಮಾತಾಡ್ತಾ ಇದ್ದೀರಾ? ನಿಮ್ಮ ಜೊತೆ ನೀವು ಮಾತಾಡಿ. ಡಿವೈನ್ ಟು ಯು ಅಂತೀವಿ, ಅದನ್ನು ಆ ಮೆಡಿಟೇಷನ್ ಒಂದ್ಸರಿ ಮಾಡಿಸ್ತೀನಿ. ಡಿವೈನ್ ಟು ಯು ಅಂದರೆ ನಿಮ್ಮ ಎದುರುಗಡೆ ನೀವೇ ಕೂತ್ಕೊಂಡು ನೀವೇ ಕ್ವಶನ್ ಹಾಕೋದು, ನೀವೇ ಆನ್ಸರ್ ತಗೊಳ್ಳೋದು, ಆ ಥರ. ಅದಕ್ಕಿಂತ ಅದ್ಭುತವಾದ ಮೆಡಿಟೇಷನ್ ಇನ್ನೊಂದಿಲ್ಲ. 10 ನಿಮಿಷ ನಿಮ್ಮ ಜೊತೆ ನೀವು ಮಾತಾಡಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಜೊತೆ ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒಂದು ಡಿಸಿಪ್ಲಿನ್ ಬರುತ್ತೆ. ಏನು ಮಾಡಬೇಕು, ಏನು ತಪ್ಪು ಮಾಡಿದ್ದೀನಿ, ನೆಕ್ಸ್ಟ್ ಏನು ಮಾಡಬಾರ್ದು ಅನ್ನೋ ಒಂದು 6 ಸೆನ್ಸ್ ನಿಮಗೆ ವರ್ಕ್ ಆಗುತ್ತೆ. ಬುದ್ಧಿ ಚುರುಕಾಗುತ್ತೆ, ಮಾಡುವಂಥ ಕೆಲಸದಲ್ಲಿ ಪರ್ಫೆಕ್ಟ್ ಬರುತ್ತೆ. ನಿನ್ನೆ ಮಾಡಿರೋ ತಪ್ಪು ಇವತ್ತು ಮಾಡಬಾರ್ದು ಅನ್ನೋ ಒಂದು ಜ್ಞಾನ ಬರುತ್ತೆ. ಆವಾಗ ಏನಾಗುತ್ತೆ, ನಿಮ್ಮ ಡೆವಲಪ್ಮೆಂಟ್ ಆಗುತ್ತೆ, ಡಿಸಿಪ್ಲಿನ್ ಜಾಸ್ತಿ ಆಗುತ್ತೆ. ಎಲ್ಲ ಕಡೆನೂ ನೀವು ಗುರ್ತಿಸ್ಕೊಳ್ಳೋಕ್ಕೆ ಶುರುವಾಗ್ತೀರಿ. ಬೇರೆಯವ್ರ ವಿಷಯ ಮಾತಾಡೋದಕ್ಕಿಂತ ಜಾಸ್ತಿ ನಿಮ್ಮ ಜೊತೆ ನೀವು ಮಾತಾಡಿ. ಕೆಲವ್ರು ಇರ್ತಾರೆ, ಫೋನ್ ಮಾಡಿದ್ರೆ ಸಾಕು, ಇಲ್ಲದೇ ಇರೋ ಕತೆ ಹೇಳ್ಕೊಳ್ಳೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ, ಅವ್ರು ಹಂಗೆ ಇವ್ರು ಹಿಂಗೆ. ನನ್ನ ಮಗಳು ಹೇಳ್ತಾ ಇದ್ಲು, ಅವ್ರ ಸ್ಕೂಲಲ್ಲಿ ಒಬ್ರು ಟೀಚರ್ ಇದ್ರಂತೆ, ಏನು ನಿಮ್ಗೆ ಹೆಣ್ಮಕ್ಳಿಗೆ ಏನು ಕೆಲಸ ಇಲ್ಲ, ಅವಳ ಗಂಡ ಹಾಗೆ, ಇವಳ ಗಂಡ ಹೀಗೆ, ನನ್ನ ಗಂಡ ಕಾಗೆ ಅಂತ ನನ್ನ ಮಗಳು ಯಾವಾಗಲೂ ಹೇಳ್ತಿರ್ತಾಳೆ. ಅಮ್ಮ, ಈ ಥರ ಹೇಳ್ತಾರೆ ಸ್ಕೂಲಲ್ಲಿ ನಮ್ಮ ಮಾಸ್ಟ್ರು ಅಂತ. ಬರೀ ಇದೆ, ಕಾಂಪೌಂಡ್ ಮೇಲೆ ಇಬ್ಬರು ಹೆಂಗಸರು ನಿಂತ್ಕೊಂಡ್ಬಿಟ್ರು ಅಂದರೆ ಮುಗ್ದೋಯ್ತು, ಕಾಂಪೌಂಡೇ ಸೌದೋಗುತ್ತೆ ಅಂತೇಳಿ ತಮಾಷೆ ಮಾಡ್ತಾ ಇದ್ರಂತೆ. ಅದನ್ನು ಅವಳು ಬಂದು ಮನೆಯಲ್ಲಿ ಯಾವಾಗಲೂ ಹೇಳೋಳು. ಸೊ ಆದಷ್ಟು ಬೇರೆಯವ್ರು ಏನಾದ್ರೂ ಮಾಡ್ಕೊಂಡು ಹೋಗಲಿ, ನೀವು ಡಿಸಿಪ್ಲಿನ್ ಆಗಿರೋದು ಕಲ್ತ್ಕೊಳ್ಳಿ. ನೀವೇನು ಮಾಡಬೇಕು, ನೆಕ್ಸ್ಟ್ ಇಯರ್, ಇನ್ನೊಂದು ವರ್ಷ ಬಿಟ್ಟು ನೆಕ್ಸ್ಟ್ ಏಪ್ರಿಲ್ ಎಂಡಿಗೆ
ನೀವೇನಾಗಿರಬೇಕು, ಎಲ್ಲಿರಬೇಕು, ನಿಮ್ಮ ಫೈನಾನ್ಷಿಯಲಿ ಇದು ಡೆವಲಪ್ಮೆಂಟ್ ಎಷ್ಟಾಗಿರಬೇಕು, ಫಿಸಿಕಲಿ ಏನಾಗಿರಬೇಕು, ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಅದರಿಂದ ಹೊರಗೆ ಬರಬೇಕು. ಅದೆಲ್ಲವನ್ನು ಪ್ಲ್ಯಾನ್ ಮಾಡಿ. ಒಬ್ಬರೇ ಕೂತ್ಕೊಂಡಾಗ ಮಾತ್ರ ಇವೆಲ್ಲ ಐಡಿಯಾಗಳು ಬರೋದು. ಇದೆಲ್ಲ ಪ್ಲ್ಯಾನ್ ಮಾಡಿ ನಿಮ್ಮದೇ ಆದಂಥ ಒಂದು ಇದನ್ನು ಬರ್ಕೊಳ್ಳಿ. ನಾನು ಇಷ್ಟ ಆಗಬೇಕು, ಹಿಂಗೆ ಚೇಂಜ್ ಆಗಬೇಕು, ಈ ರೀತಿ ನನ್ನ ಜೀವನ ಇರಬೇಕು ಅಂಥೇಳಿ. ಹಂಗಂತ ಎಲ್ಲರನ್ನೂ ಬಿಟ್ಬಿಟ್ಟು ಓಡೋಗೋದಲ್ಲ, ಸಮಾಜದ ಜೊತೆ ಇರಬೇಕು. ಬಟ್ ಅನಾವಶ್ಯಕ ಮಾತುಗಳನ್ನು ಯಾರ ಜೊತೆನೂ ಆಡಕ್ಕೆ ಹೋಗ್ಬೇಡಿ. ಏನಾದ್ರು ಲಾಭ ಸಿಗುತ್ತಾ? ಅವಳ ಬಗ್ಗೆ ಇವ್ರ ಬಗ್ಗೆ ಮಾತಾಡಿದ್ರೆ ಏನಾದ್ರು ಸಿಗುತ್ತಾ ನಿಮಗೆ? ಕೆಲವೊಂದು ವಿಷಯ ಮಾತಾಡಿದಾಗ ಮನಸ್ಸಿಗೆ ನೆಮ್ಮದಿನೂ ಸಿಗಲ್ಲ. ಅದ್ರ ಬದಲು ನಿಮ್ಮ ಜೊತೆ ನೀವು ಮಾತಾಡಿ, ನೆಕ್ಸ್ಟು ನಾನೊಂದೇನೋ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಏನು ಓದಬೇಕು, ಪುಸ್ತಕವನ್ನು ಓದಿ ಏನು ವಿಷಯ ತಿಳ್ಕೊಬೇಕು, ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ ಏನಾದ್ರು ಇದ್ದರೆ ಓದಿ. ಈಗ ಕೆಲವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ, ಅದ್ರ ಬಗ್ಗೆ ಎಷ್ಟೊಂದು ಬುಕ್ಸ್ ಇದ್ದಾವೆ, ಎಷ್ಟೊಂದು ಸ್ಟೋರಿ ಇದ್ದಾವೆ. ಅವ್ರು ಹೆಂಗೆ ಲೀಡ್ರ್ ಆದರು, ಹೆಂಗೆ ಅವರು ಸಕ್ಸಸ್ಸನ್ನು ತಗೊಂಡ್ರು, ಅದ್ರ ಬಗ್ಗೆ ಓದಿ. ವಿಡಿಯೋಸ್ ಇದ್ದಾವೆ, ಅದನ್ನು ನೋಡಿ ಅಲ್ವಾ. ಯಾರೋ ಒಂದು ಏನೋ ಒಂದು ಅಂಗಡಿ ಇತ್ತು, ಅದನ್ನು ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸು ಬುಕ್ಸು ಓದೋದು, ಎಲ್ಲರಿಗಿಂತ ಡಿಫ್ರೆಂಟಾಗಿ ಮಾಡೋದು, ಅದ್ರ ಕಡೆ ಗಮನ ಕೊಡಿ. ನಿಮ್ಮ ಸೆಲ್ಫ್ ಡೆವಲಪ್ಮೆಂಟ್ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಕಡೆ ಗಮನ ಕೊಡಿ. ಏನು ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಅಟ್ಲೀಸ್ಟ್ ಸುಮ್ಮನೆ ಮೌನವಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಅದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ. ಓಕೆ, ಈಗ ಪ್ರಾಣಾಯಾಮ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರು ಮನೇಲಿ ದಯವಿಟ್ಟು ಮಾಡಿ. ಉಜ್ಜಯಿ ಪ್ರಾಣಾಯಾಮ ಅಂತೂ ಸಖತ್ ಪವರ್ಫುಲ್ ಇದೆ. ಅದು ಫಸ್ಟು 2-3 ಡೇಸಲ್ಲೇ ನಿಮಗೆ ರಿಸಲ್ಟ್ ಬಂದ್ಬಿಡುತ್ತೆ. ಯಾರು ಇಲ್ಲಿ ಎಸ್ ನೋ ಅಂತ ಏನೂ ಹಾಕಲಿಲ್ಲ, ಬಟ್ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅನ್ಕೋತೀನಿ. ಇವತ್ತು ಪರ್ಫೆಕ್ಟಾಗಿ ಮಾಡಿ, ನಾನು ಹೆಂಗೆ ಹೇಳ್ತೀನಿ ಹಂಗೆ ಮಾಡ್ಕೊಂಡು ಹೋಗಿ. ಭ್ರಮರಿ ಪ್ರಾಣಾಯಾಮನೂ ಅಷ್ಟೇ. ತುಂಬ ಜನಕ್ಕೆ ಗೊತ್ತಿರಲ್ಲ ಅಲ್ವಾ, ಭ್ರಮರಿ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಹೆಂಗೆ ನಾನು ಇಟ್ಕೋತೀನಿ ಅಂತ. ನೋಡಿ, ಇದು ಕಿವಿದು ಒಂದು ಮುಂದೆ ಒಂದು ಪಾರ್ಟ್ ಇದೆ ನೋಡಿ ಸಣ್ಣದು, ಅದನ್ನು ಹೆಬ್ಬೆರಳಿಂದ ಒಳಗಡೆ ಮುಚ್ಚಬೇಕು. ಹಿಂಗೆ 2 ಕಿವಿಲಿ ಟೈಟಾಗಿ ಮುಚ್ಚಬೇಕು. ಇದನ್ನು ಈ ಥರ ಫುಲ್ ಫೇಸು ಈ ಥರ ಮಾಡಿ, ಈ ಥರ ಉಸಿರು ತಗೊಂಡು ಉಸಿರು ಬಿಡಬೇಕಾದ್ರೆ ಅಂತ ದುಂಬಿಯ ನಾದವನ್ನು ಮಾಡ್ಕೊಂಡು ಬಿಡಬೇಕು. ಕೆಲವರಿಗೆ ಅದು ಹೇಗೆ ಇಟ್ಕೋಬೇಕು, ಪೊಸಿಷನಲ್ಲಿ ಕುತ್ಕೋಬೇಕು ಅಂತ ಗೊತ್ತಿರಲ್ಲ, ಹಾಗಾಗಿ ಇವಾಗ ಫಸ್ಟೇ ತೋರಿಸಿದ್ದು. ಭ್ರಮರಿ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಈ ಥರ ಮಾಡಬೇಕು. ನೀವು ಮಾಡಿ ಇದು ಕೈಯನ್ನು ತೆಗೆದ ತಕ್ಷಣವೇ ನಿಮಗೆ ಎಷ್ಟು ಕಿವಿಯಿಂದ ಬಿಸಿ ಶಾಖ ಬರುತ್ತೆ, ನರ್ವ್ಸ್ ಎಲ್ಲ, ಬ್ರೈನಲ್ಲಿರೋ ನರ್ವ್ಸ್ ಎಲ್ಲ ಆಕ್ಟಿವೇಟ್ ಆದಂಗೆ ಅನಿಸುತ್ತೆ. ಅಷ್ಟೊಂದು ಪವರ್ಫುಲ್ ಆಗಿದೆ. ನಿಮ್ಗೆ ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ಮಾಡಿ, ಮಾಡೋದು ಮಾಡ್ತೀರಾ ಕರೆಕ್ಟಾಗಿ ಮಾಡಿ, ಹೆಂಗೆಂಗೋ ಮಾಡಬೇಡಿ. ಓಕೆನಾ? ಪ್ರಾಣಾಯಾಮ ಆದ ತಕ್ಷಣ ಮನಿ ಮೆಡಿಟೇಷನ್ ಮಾಡೋಣ. ಆಮೇಲೆ ಉಜ್ಜಯಿ ಪ್ರಾಣಾಯಾಮನೂ ಅಷ್ಟೇ. 2 ಮೂಗಿಂದ ತಗೊಂಡು ನಾಭಿ ಹೊಟ್ಟೆ ಊದ್ಕೋಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಕಷ್ಟ ಆಗ್ತಾ ಇದೆ ಅಂದಾಗ ಉಸಿರನ್ನು ಬಾಯಿ ಮುಖಾಂತರ ಬಿಡಿ. ಓಕೆ, ಎಲ್ಲರೂ ಸೀದವಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಪ್ರಾಣಾಯಾಮನ ಯಾವತ್ತು ಹಿಂಗೆ ಕೂತ್ಕೊಳ್ಳೋದು, ಹಿಂಗೆ ಕೂತ್ಕೊಳ್ಳೋದು ಹಂಗೆಲ್ಲ ಮಾಡೋಂಗಿಲ್ಲ. ಸೀದಾ ಕೂತ್ಕೋಬೇಕು, ಅಂದರೆ ಬೆನ್ನು ಕುತ್ತಿಗೆ ಸ್ಟ್ರೈಟಾಗಿರಬೇಕು. ಆ ಥರನೇ ಮಾಡಬೇಕು. ಮೆಡಿಟೇಷನ್ ಬೇಕಾದ್ರೆ ಮಲ್ಕೊಂಡು ಕೇಳಿ, ನಿಧಾನವಾಗಿ ಆರಾಮಾಗಿ ರಿಲೀಫ್ ಆಗಿ. ಪ್ರಾಣಾಯಾಮನ ಮಾತ್ರ ಕರೆಕ್ಟಾಗಿ ಕೂತ್ಕೊಳ್ಳಿ. ನೆಲದಲ್ಲಿ ಕೂತ್ಕೊಂಡಿರ್ತಕ್ಕಂಥದ್ದು ಏನಾದ್ರು ಒಂದು ಆಸನವನ್ನು ಹಾಕ್ಕೊಳ್ಳಿ. ಒಂದು ಬೆಡ್ಶೀಟ್ ಇರ್ಬೋದು, ಅಥವಾ ನಿಮ್ಮಲ್ಲಿ ಏನಾದ್ರು ಯೋಗ ಮ್ಯಾಟ್ ಆ ಥರ ಇದ್ದರೆ ಅದನ್ನು ಹಾಕೊಂಡು ಕೂತ್ಕೊಳ್ಳಿ. ಬರೀ ನೆಲದಲ್ಲಿ ಕೂತ್ಕೋಬೇಡಿ. ಆಮೇಲೆ ಚೇರ್ ಮೇಲೆ ಕೂತ್ಕೊಳ್ಳೋರು ಸ್ವಲ್ಪ ಆರಾಮಾಗಿ ಆದಷ್ಟು ಹಿಂಗೆ ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಈಗ ಮೆಡಿಟೇಷನ್, ಪ್ರಾಣಾಯಾಮವನ್ನು. ಫಸ್ಟಿಗೆ ನಾಡಿ ಶೋಧನ ಅಂತ ಹೇಳಿದ್ನಲ್ವಾ, ನೋಡಿ ಹಿಂಗೆ ಇಟ್ಕೊಂಡು 2 ಬೆರಳನ್ನು ಮಡ್ಚ್ಕೊಳ್ಳೋದು. ಹಿಂಗೆ ಇಟ್ಕೊಂಡು ಇಲ್ಲಿ ನಾವು ಫಸ್ಟ್ ಇದು ತಗೋತೀವಿ. ನಾನು ಮೊನ್ನೆ ಭಾನುವಾರ ನಿಮಗೆ ಪೂರ್ತಿ ಪ್ರಾಣಾಯಾಮದ ಇದನ್ನ ಹೇಳಿದಲ್ವಾ, ಅದು ಆ ವಿಡಿಯೋ ನೋಡಿ, ಯೂಟ್ಯೂಬಲ್ಲಿದೆ. ಹಿಂಗೆ ತಗೊಂಡು ಎಲ್ಲೂ ನಿಲ್ಲಿಸ್ಬಾರ್ದು, ಮತ್ತೆ ನಿಧಾನವಾಗಿ ಬಿಡ್ಬೇಕು. ಇದು ನಾಡಿ ಶೋಧನ. ಇದನ್ನ 7 ಬಾರಿ 9 ಬಾರಿ ಮಾಡಿ. ಈಗ ನಾನು ಸ್ಟಾರ್ಟ್ ಅಂದ ತಕ್ಷಣ ಮಾಡಿ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಇನ್ಹೇಲ್, ಉಸಿರನ್ನ ನಿಧಾನವಾಗಿ ಬಲಗಡೆ ಹೊಳ್ಳೆಯಿಂದ ತಗೊಳ್ಳಿ, ಎಡಗಡೆ ಹೊಳ್ಳೆಯನ್ನು ಮುಚ್ಕೊಳ್ಳಿ.
ಎಲ್ಲೂ ಸ್ಟಾಪ್ ಮಾಡ್ಕೋಬೇಡಿ. ದೇಹದ ಶರೀರದೊಳಗಡೆ ಎಲ್ಲೂ ಉಸಿರನ್ನ ಹಿಡಿದಿಟ್ಕೊಳಕ್ ಹೋಗ್ಬೇಡಿ. ಎಷ್ಟು ನಿಧಾನವಾಗಿ ಒಳಗಡೆ ತಗೋತೀರೋ ಅಷ್ಟೇ ನಿಧಾನವಾಗಿ ಹೊರಗಡೆ ಬರಲಿ. ತುಂಬ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಫಾಸ್ಟಾಗಿ ಮಾಡಬೇಡಿ. ಎಷ್ಟು ನಿಧಾನವಾಗಿ ಆಗುತ್ತೋ ಅಷ್ಟು ನಿಧಾನವಾಗಿ ತಗೊಂಡು ವಾಪಸ್ ಅಷ್ಟೇ ನಿಧಾನವಾಗಿ ಹೊರಗಡೆ ಬಿಡಬೇಕು. ಇದು ನಾಡಿ ಶೋಧನ ಮಾಡಿ. ಕಣ್ಣು ಮುಚ್ಕೊಂಡಿರ್ಬೇಕು ಎಲ್ಲರೂ. ಕಣ್ಣು ಮುಚ್ಚಿ ಮಾಡ್ಬೇಕು ಇದನ್ನ. ಇನ್ಹೇಲ್, ನಿಧಾನವಾಗಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಎಡಗಡೆ ಮೂಗಿನಿಂದ ನಿಧಾನವಾಗಿ ಉಸಿರನ್ನ ಬಿಡಿ. ಇನ್ಹೇಲ್, ನಿಧಾನವಾಗಿ ಉಸಿರನ್ನ ಬಿಡಿ. ಬಲಗಡೆ ಮೂಗಿನಿಂದ ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ಎಡಗಡೆ ಮೂಗಿನಿಂದ ನಿಧಾನವಾಗಿ ಉಸಿರನ್ನ ಬಿಡಿ. ಇನ್ಹೇಲ್, ಯಾರು 9 ಬಾರಿ 7 ಬಾರಿ ಕಂಪ್ಲೀಟ್ ಮಾಡಿದ್ದೀರಾ ಅವರು ಉಜ್ಜಯಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ಉಜ್ಜಯಿ ಪ್ರಾಣಾಯಾಮ ಅಂದರೆ ಎರಡೂ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ತಗೊಳ್ಳೋದು, ಹೊಟ್ಟೆಯಲ್ಲಿ ಅಂದರೆ ನಾಭಿಯಲ್ಲಿ ಅದನ್ನು ಹಿಡಿದಿಟ್ಕೊಳ್ಳೋದು. ಎಷ್ಟು ಸಮಯ ಆಗುತ್ತೆ ಅಷ್ಟು ಸಮಯ ಉಸಿರನ್ನು ಹಿಡಿದಿಟ್ಕೊಳ್ಳೋದು. ಎಸ್, ಕಮಾನ್. ಇನ್ಹೇಲ್, ಎರಡೂ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ನಾಭಿಯಲ್ಲಿ ಹೊಟ್ಟೆಯಲ್ಲಿ ಅದನ್ನು ಹಿಡಿದಿಟ್ಕೊಳ್ಳಿ. ಸಾಧ್ಯವಾದಷ್ಟು ಬಿಡಬೇಡಿ. ನಾಭಿಯಲ್ಲಿ ಹಿಡಿದಿಟ್ಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ಹಿಡಿದಿಟ್ಕೊಳ್ಳಿ. ಎಸ್, ಕಮಾನ್. ಬಿಡಬೇಡಿ, ಹಾಗೆ ಹಿಡಿದಿಟ್ಕೊಳ್ಳಿ. ಹೊಟ್ಟೆ ಊದ್ಕೊಂಡಿರ್ಬೇಕು. ಬಲೂನ್ ಅಷ್ಟು ಹೊಟ್ಟೆ ಊದಿರಬೇಕು. ನಿಮ್ಮ ಪೂರ್ತಿ ಪ್ರಾಣಶಕ್ತಿ ಹೊಟ್ಟೆಯಲ್ಲಿರಬೇಕು, ನಾಭಿಯಲ್ಲಿರಬೇಕು. ಕಷ್ಟ ಆಗ್ತಾ ಇದೆ ಬಿಡಕ್ಕೆ, ಹಿಡಿದಿಟ್ಕೊಳಕ್ಕಾಗ್ತಾ ಇಲ್ಲ ಅಂತ ಅನಿಸಿದಾಗ ಬಾಯಿ ಮುಖಾಂತರ ಉಸಿರನ್ನ ಹೊರಹಾಕಿ. ಎಸ್, ಇನ್ಹೇಲ್, ಉಸಿರನ್ನ ತಗೊಳ್ಳಿ. ಬಾಯಿಯ ಮುಖಾಂತರ ಉಸಿರನ್ನ ಹೊರಹಾಕಿ. ಇದು ಮಾಡುವಾಗ ನಿಮ್ಮ ಕೈಗಳಲ್ಲಿ ಕಶ್ಯಪ ಮುದ್ರೆ ಅಥವಾ ಮೋಹಿನಿ ಮುದ್ರೆ ಇರಲಿ. ಅದೆರಡು ಹಾಕಕ್ಕೆ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ಬಂದಿದ್ದೀನಿ ಅನ್ನೋರು ಧ್ಯಾನ ಮುದ್ರೆ, ಚಿನ್ಮುದ್ರೆಯನ್ನು ಬೇಕಾದರೂ ಹಾಕಬಹುದು. ಮೋಹಿನಿ ಮುದ್ರೆ ಅಂದರೆ ಹೆಬ್ಬೆರಳನ್ನು ಒಳಗಾಕಿ ಮುಷ್ಟಿ ಕಟ್ಟುವಂಥದ್ದು. ಇದು ನಿಮಗೆ ಮೈಂಡನ್ನು ತುಂಬ ರಿಲೀಫ್ ಕೊಡುತ್ತೆ. ಮೈಂಡ್ ಸ್ಟ್ರಾಂಗ್ ಆಗುತ್ತೆ ಇದರಲ್ಲಿ. ಎಸ್, ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಎಕ್ಸ್ಪೆಂಡ್ ಆಗಬೇಕು. ಹೊಟ್ಟೆಯಲ್ಲಿ ಇಟ್ಕೋಬೇಕು ಗಾಳಿಯನ್ನು, ಪ್ರಾಣಶಕ್ತಿಯನ್ನು ನಾಭಿಯಲ್ಲಿ ಹಿಡಿದಿಟ್ಕೋಬೇಕು. ಎಷ್ಟೊತ್ತು ಸಾಧ್ಯವಾಗುತ್ತೋ ಅಷ್ಟೊತ್ತು ಹಿಡಿದಿಟ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಬಾಯಿಯ ಮುಖಾಂತರ ಉಸಿರನ್ನು ಹೊರಹಾಕಿ.
ಎಸ್, ಇನ್ನೊಮ್ಮೆ ಮಾಡೋಣ. ಇನ್ಹೇಲ್, ನಿಧಾನವಾಗಿ ದೀರ್ಘವಾದ ಉಸಿರನ್ನ ತಗೊಳ್ಳಿ. ಎಸ್, ಕಷ್ಟ ಆಗ್ತಾ ಇದೆ, ತಲೆಯೆಲ್ಲ ಬಿಸಿ ಆಗ್ತಾ ಇದೆ, ಹೃದಯ ಬಡಿತ ಜಾಸ್ತಿ ಆಗ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆ. ಬಾಯಿಯ ಮುಖಾಂತರ ಉಸಿರನ್ನ ಹೊರಹಾಕಿ. ಯಾರು ಕರೆಕ್ಟಾಗಿ ನಾಭಿಯಲ್ಲಿ ಉಸಿರನ್ನ ಹಿಡಿದಿಟ್ಕೋತಿರಲ್ಲ ಅವರಿಗೆ ನಿಜವಾಗ್ಲೂ ಸಖತ್ ಪವರ್ಫುಲ್ ಎಫೆಕ್ಟ್ ಆಗುತ್ತೆ ಈ ಪ್ರಾಣಾಯಾಮ, ಉಜ್ಜಯಿ ಪ್ರಾಣಾಯಾಮ. ಕರೆಕ್ಟಾಗಿ ಮಾಡಬೇಕಷ್ಟೇನೆ. ಇನ್ನೊಂದು ಸಾರಿ ಮಾಡೋಣ. ಇನ್ಹೇಲ್, ಉಸಿರನ್ನ ತಗೊಳ್ಳಿ, ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹೊಟ್ಟೆಯಲ್ಲಿ ನಾಭಿಯಲ್ಲಿ ಉಸಿರನ್ನ ಉಳಿಸಿ, ಬಿಡಬೇಡಿ. ಸಾಧ್ಯವಾದಷ್ಟು ಹಾಗೇ ಇರಿ. ಈಗ ಉಸಿರನ್ನ ನಿಧಾನವಾಗಿ ಬಿಡಿ. ಈಗ 3 ಬಾರಿ ನಿಧಾನವಾಗಿ ಸರಳವಾದ ಉಸಿರಾಟವನ್ನು ಮಾಡಿ. 3 ಬಾರಿ ನಿಧಾನವಾಗಿ ಸರಳವಾದ ಉಸಿರಾಟ. ಉಸಿರನ್ನ ನಿಧಾನವಾಗಿ ತಗೊಳ್ಳಿ, ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ತಗೊಳ್ಳಿ, ಬಿಡಿ. ಈಗ ಭ್ರಮರಿಯನ್ನು ಮಾಡೋಣ. ಭ್ರಮರಿ ಪ್ರಾಣಾಯಾಮಕ್ಕೆ ಕೈಯಿಂದ ಹೆಬ್ಬೆರಳಿಂದ ಕಿವಿಯನ್ನು ಮುಚ್ಚಿ, ಮಿಕ್ಕಿದ 4 ಬೆರಳಿಂದ ಮುಖದ ಕಣ್ಣು, ತುಟಿ ಇದರ ಮೇಲೆ ಬೆರಳನ್ನು ಇಟ್ಕೊಳ್ಳಿ. ಫೇಸನ್ನು ಕ್ಲೋಸ್ ಮಾಡಿ. ನಿಮ್ಮ ಮುಖವನ್ನು ಬೆರಳಿನ ಮುಖಾಂತರ ಇದು ಮಾಡಿ. ಕಣ್ಣಿನ ರೆಪ್ಪೆ ಮೇಲೆ ಮಧ್ಯದ ಬೆರಳು ಬರಲಿ. ಈಗ 3 ಬಾರಿ ಸರಳವಾದ ಉಸಿರಾಟವನ್ನು ಮಾಡಿದ ನಂತರ ಭ್ರಮರಿ ಪ್ರಾಣಾಯಾಮವನ್ನು ಶುರು ಮಾಡೋಣ. ಇಲ್ಲಿ ಕೂಡ ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೋಬೇಕು. ಉಸಿರನ್ನು ಹೊರ ಹಾಕುವ ಸಮಯದಲ್ಲಿ ದುಂಬಿಯ ನಾದವನ್ನು ಮಾಡಬೇಕು. ಎಸ್, ಕಮಾನ್. ಇನ್ಹೇಲ್, ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಅದೇ ರೀತಿ ನಿಧಾನವಾಗಿ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುವಾಗ ದುಂಬಿಯ ನಾದವನ್ನು ಮಾಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆರಾಮವಾಗಿ ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡುತ್ತಾ ದುಂಬಿಯ ನಾದವನ್ನು ಮಾಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಈಗ
ನಾದವನ್ನು ಮಾಡುತ್ತಾ ಉಸಿರನ್ನು ಹೊರ ಹಾಕೋಣ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ಕೈಗಳನ್ನು ತೆಗೆಯಿರಿ. ಒಂದು ಬಿಸಿಯಾದ ಅನುಭವ, ಕಿವಿಯಿಂದ ಒಂದು ಬಿಸಿಯಾದ ಗಾಳಿ ಬರುತ್ತೆ, ಕಿವಿ ಓಪನ್ ಆಗುತ್ತೆ. ಗಂಟಲು, ಥೈರಾಯ್ಡ್ ಇದ್ರೆ ಗುಣ ಆಗುತ್ತೆ ನಿಮಗೆ. ಬಿಸಿಯಾದ ಅನುಭವ. ಕಣ್ಣನ್ನು ಬಿಡಬೇಡಿ, ಹಾಗೆ ಮುಚ್ಚಿ ಕೂತ್ಕೊಳ್ಳಿ. ಕಣ್ಣು ಮುಚ್ಚಿ ಕೂತಿರಿ. ಕೈಗಳನ್ನು ಕೆಳಗಿಡಿ. ಈಗ ಹಣದ ಮೆಡಿಟೇಷನನ್ನು ಮಾಡೋಣ. ಇದಕ್ಕೆ ಆರಾಮವಾಗಿ ಮಲಗುವಂಥವರು ಮಲಗಿ ಕೇಳಬಹುದು, ಇಲ್ಲ ನಾನು ಕೂತು ಕೇಳ್ತೀನಿ ಅನ್ನೋರು ಆರಾಮಾಗಿ ಕೂತ್ಕೊಂಡು ಕೇಳಬಹುದು. ಕಣ್ಣುಗಳನ್ನು ಮುಚ್ಕೊಂಡು ಹಾಗೆ ಕೂತಿರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. 3 ಬಾರಿ ಸರಳವಾದ ಉಸಿರಾಟವನ್ನು ಮಾಡಿ. 3 ಬಾರಿ ಸರಳವಾದ ಉಸಿರಾಟವನ್ನು ಮಾಡಿ. ಈಗ ನಾನು ಹೇಳುವ ಎಲ್ಲ ವಾಕ್ಯಗಳನ್ನು, ಶಬ್ದಗಳನ್ನು ಫೀಲ್ ಮಾಡಿ. ಹೋ ಪೋನೋ ಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಓ ಓ ಪೋನೋ ಪೋನೋ ಪ್ರಾರ್ಥನೆಯನ್ನು ಹವಾಯಿಯನ್ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ಹಣದ ಬಗ್ಗೆ ಇಷ್ಟು ದಿನ ನಮಗೆ ಇದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮತ್ತು ಸಬ್ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಗಳನ್ನು ಅಳಿಸಿ ನಿಮ್ಮ ಎನರ್ಜಿಯನ್ನು ಕ್ಲೀನ್ ಮಾಡಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ಹಾಗೂ ಇದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತದೆ. ಹಾಗಾಗಿ ತಾವೆಲ್ಲರೂ ರೆಡಿಯಾಗಿ ಎಲ್ಲ ಮನಿ ಬ್ಲಾಕೇಜ್ನ ರಿಮೂವ್ ಮಾಡಿಕೊಳ್ಳಲು ಒಂದು ಹೊಸ ಪಾಸಿಟಿವ್ ಎನರ್ಜಿ ಹಾಗೂ ಕ್ಲೀನ್ ಎನರ್ಜಿ, ಸಮೃದ್ಧ ಜೀವನ ನಿಮ್ಮದಾಗಿಸಿಕೊಳ್ಳಲು ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೂ ಕೂತುಕೊಳ್ಳಿ ಇಲ್ಲ ಮಲಗಿಕೊಳ್ಳಿ. ಹಾಗೆ ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಇನ್ಹೇಲ್, ಒಂದು ದೀರ್ಘವಾದ ಉಸಿರನ್ನ ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಂಡು ಒಂದು ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ನಿಮ್ಮ ಹುಬ್ಬು,
ಕಣ್ಣು, ಮುಖ, ಭುಜ, ದೇಹ ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ನಿಮ್ಮ ಕಣ್ಣು, ಮೂಗು, ಮುಖ, ಭುಜ ಹಾಗೂ ಸಂಪೂರ್ಣ ದೇಹವನ್ನು ವಿಶ್ರಾಂತಿಗೆ ಕೊಂಡೊಯ್ಯಿರಿ. ರಿಲ್ಯಾಕ್ಸ್. ಆಳವಾದ ವಿಶ್ರಾಂತಿ ನಿಮ್ಮ ದೇಹದಲ್ಲಿ ಬರಲಿ. ರಿಲ್ಯಾಕ್ಸ್. ನಿಮ್ಮ ಮುಖದ ಮೇಲೆ ಒಂದು ಕಿರುನಗೆ ಇರಲಿ. ಮುಖದ ಮೇಲೆ ಒಂದು ಕಿರುನಗೆ ಇರಲಿ. ನಿಮ್ಮ ಮುಖದ ಮೇಲೆ ಒಂದು ಕಿರು ನಗೆ ಇರಲಿ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಲೈಟ್, ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಒಂದು ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಆ ಸುಂದರವಾದ ಹಣದ ರಾಶಿಗೆ ನೀವು ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೈ ಡಿಯರ್ ಮನಿ. ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮೈ ಡಿಯರ್ ಮನಿ, ನಿನಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಆ ಹಣದ ರಾಶಿಯಿಂದ ನಿಮ್ಮ ಎರಡೂ ಕೈಗಳಲ್ಲಿ ಪ್ರೀತಿಯಿಂದ ಹಣವನ್ನು ತೆಗೆದುಕೊಳ್ಳಿ. ಕೈ ತುಂಬ ಹಣವನ್ನು ತೆಗೆದುಕೊಳ್ಳಿ. ಈಗ ನೀವು ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ಈಗ ನಾನು ಹೇಳುವ ಪ್ರತಿಯೊಂದು ವಾಕ್ಯವನ್ನು ರಿಪೀಟ್ ಮಾಡಿ. ನನ್ನ ಪ್ರೀತಿಯ ಹಣವೇ, ನಿನ್ನನ್ನು ಹಾಗೂ ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇನೆ ಹಾಗೂ ಬಹಳಷ್ಟು ಸಾರಿ ನಿನಗೆ ಅಗೌರವವನ್ನು ಸೂಚಿಸಿದ್ದೇನೆ. ಮೈ ಡಿಯರ್ ಮನಿ, ನನ್ನನ್ನು ದಯವಿಟ್ಟು ಕ್ಷಮಿಸು. ಐ ಆಮ್ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನ ಎಲ್ಲ ಹಣದ ಸಮಸ್ಯೆಗೆ, ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ನೆಗೆಟಿವ್ ಥಾಟ್ ಕಾರಣ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಕ್ಷಮಿಸಿಬಿಡು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣವೇ, ನೀನು ನನಗೆ ನನ್ನ ಜೀವನದಲ್ಲಿ ತುಂಬ ಸಾರಿ ಸಹಕರಿಸಿದ್ದೀಯಾ, ಪ್ರೀತಿಸಿದ್ದೀಯಾ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀಯಾ. ಆದರೂ ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ಹೇಳಲಿಲ್ಲ. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಆಗಲಿಲ್ಲ. ನಿನ್ನ ಯೋಗಕ್ಷೇಮ ನೋಡಿಕೊಳ್ಳಲು ಆಗಲಿಲ್ಲ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆ ಭಾವನೆಯಿಂದ ನೋಡಿದ್ದೇನೆ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆ ಭಾವನೆಯಿಂದ ನೋಡಿದ್ದೇನೆ. ಅದೇ ನೀನು ನನ್ನ ಬಳಿ ಇದ್ದಾಗ ಸರಿಯಾಗಿ ಪ್ರೀತಿ ಗೌರವ ನೀಡದೆ ಅಪಮಾನ ಅವಮಾನ ಮಾಡಿದ್ದೇನೆ. ನನ್ನ ಪ್ರೀತಿಯ ಹಣ, ಐ ಆಮ್ ಸೋ ಸಾರಿ,
ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು. ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ಚಲಾವಣೆಗೆ ತರದೆ ಬಿಗಿಯಾಗಿ ಹಿಡಿದುಕೊಂಡು ಉಸಿರು ಕಟ್ಟಿಸಿದ್ದಕ್ಕಾಗಿ, ನನ್ನ ಜಿಪುಣತನದಿಂದ ನಿನಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ, ಹಾಗೂ ಚಲಿಸುವುದು ನಿನ್ನ ಗುಣ, ಚಲಿಸುವುದು ನಿನ್ನ ಗುಣ, ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು. ಐ ಥ್ಯಾಂಕ್ ಯು. ನಾನು ವಿನಾಕಾರಣ ದುಂದುವೆಚ್ಚ ಮಾಡಿದ್ದಕ್ಕೆ ನಿನ್ನನ್ನು ಕ್ಷಮೆಯಾಚಿಸುತ್ತಿದ್ದೇನೆ. ನನ್ನ ಪ್ರೀತಿಯ ಬ್ರಹ್ಮಾಂಡ, ನನ್ನ ಪ್ರೀತಿಯ ವಿಶ್ವಶಕ್ತಿ, ನೀನು ಕೊಟ್ಟಿರುವ ಗಾಳಿಯಲ್ಲಿ ಸ್ವಚ್ಛತೆ ಹಾಗೂ ಸಮೃದ್ಧಿ ಇದೆ. ನೀನು ಕೊಟ್ಟಿರುವ ನೀರಿನಲ್ಲಿ ಪ್ರೀತಿ, ಸ್ವಚ್ಛತೆ, ಸಮೃದ್ಧಿ ಇದೆ. ನೀನು ಕೊಟ್ಟಿರುವ ಅನ್ನದಲ್ಲಿ ಸಮೃದ್ಧಿ ಇದೆ. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಇದನ್ಯಾವುದನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಈ ನಿಮ್ಮ ಕೈಯಲ್ಲಿರುವ ಹಣವೇ ನಿನ್ನಿಂದ ನನಗೆ, ನನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಸಿಕ್ಕಿದೆ. ನಿಮ್ಮ ಕೈಯಲ್ಲಿರುವ ಹಣಕ್ಕೆ ಧನ್ಯವಾದಗಳನ್ನು ಅರ್ಪಿಸುವ ಸಮಯ. ಕೈಯಲ್ಲಿರುವ ಹಣವೇ ನಿನ್ನಿಂದ ನನಗೆ, ನನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ಒಳ್ಳೆ ಊಟ ಮಾಡಿದ್ದೇವೆ. ನಿನ್ನಿಂದ ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು, ನಮ್ಮ ಕುಟುಂಬಸ್ಥರು ಒಳ್ಳೆ ಶಿಕ್ಷಣ ಪಡೆದಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆ ಬಟ್ಟೆಗಳನ್ನು ಧರಿಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ಒಳ್ಳೆ ಆರೋಗ್ಯವನ್ನು ಹೊಂದಿದ್ದೇವೆ. ನನ್ನ ಪ್ರೀತಿಯ ಹಣ, ನಮ್ಮ ಕುಟುಂಬದ ಎಲ್ಲ ಆಸೆಗಳನ್ನು ನೆರವೇರಿಸಿದ್ದೀಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣವು ಒಂದು ಪಾಸಿಟಿವ್ ಎನರ್ಜಿ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ, ನಿಮ್ಮನ್ನು ಆಶೀರ್ವದಿಸಿ, ನಿಮ್ಮ ಜೀವನದಲ್ಲಿ ಕಾಲಿಟ್ಟಿದೆ. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್, ಇಂದಿನಿಂದ ನೀವು ಹಣದ ಅಯಸ್ಕಾಂತವಾಗಿದ್ದೀರಿ. ಇನ್ನು ಮುಂದೆ ನೀವು ಹಣವನ್ನು ತುಂಬ ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮಲ್ಲಿ ಇದ್ದ ನೆಗೆಟಿವ್ ಎನರ್ಜಿ ತೆಗೆದುಹಾಕಿದೆ. ಹಾಗೆ ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿ ಆಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತದೆ. ಆ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಈಗ ಯಾರು ಕಣ್ಣುಗಳನ್ನು ಬಿಡಬೇಡಿ, ಹಾಗೇ ಇರಿ. ಆಶೀರ್ವಾದವನ್ನು ಪಡೆಯುವ ಸಮಯ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ನಮ್ಮ ತಂದೆ ತಾಯಿ ಹಾಗೂ ಗುರುಗಳ, ಹಿರಿಯರ ಹಾಗೂ ನಾವು ವಾಸ ಮಾಡುವಂಥ ಸ್ಥಳದ ಗ್ರಾಮ ದೇವತೆ ಅಥವಾ ದೈವದ ಆಶೀರ್ವಾದ, ಹಾಗೂ ನಾವು ನಮ್ಮ ಹಿರಿಯರು ತಲೆಮಾರುಗಳಿಂದ ನಂಬಿ ಪೂಜಿಸಿ ಬರ್ತಾ ಇರ್ತಕ್ಕಂಥ ಮನೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ಈಗ ನಿಮ್ಮ ತಾಯಿ ತಂದೆಯವರಿಗೆ ಸಂಪೂರ್ಣವಾದ ನಮಸ್ಕಾರವನ್ನು ಮಾಡಿ ಶರಣಾಗತರಾಗಿ
ಎಲ್ಲರೂ ನಿಮ್ಮ ಕಣ್ಣ ಮುಂದೆ ನಿಂತಿದ್ದಾರೆ ಎನ್ನುವ ಕಲ್ಪನೆಯನ್ನು ಮಾಡ್ಕೊಳ್ಳಿ. ತಂದೆ ತಾಯಿ, ನೀವು ಗುರುಗಳು ಅಂತ ಯಾರನ್ನ ಭಾವಿಸ್ತೀರಿ? ವಿದ್ಯೆ ಕಲಿಸಿಕೊಟ್ಟ ಗುರುವಾಗಬಹುದು, ಜೀವನದ ಪಾಠವನ್ನು ಕಲಿಸಿದ ಗುರುಗಳಾಗಬಹುದು. ಹಾಗೆ ನಿಮ್ಮ ಹಿರಿಯರು ನಿಮ್ಮ ಮನೆಯಲ್ಲಿ ತಲತಲಾಂತರಗಳಿಂದ ಬದುಕಿ ಜೀವನವನ್ನು ಸಮೃದ್ಧವಾಗಿ ಸಾಗಿಸಿ ಹೋದಂಥ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ನೀವು ವಾಸ ಮಾಡಿರುವಂಥ, ಈಗ ಇರುವಂಥ ಜಾಗದ ಗ್ರಾಮ ದೇವರು ಏನಿರ್ತಾರೆ ಅವರ ಆಶೀರ್ವಾದ ಕೂಡ ಬೇಕಾಗುತ್ತೆ. ಅವರ ಆಶೀರ್ವಾದವನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಕೂಡ ತಗೊಳ್ಳಿ. ಪ್ಯೂರ್ ಹಾರ್ಟಿಂದ ಸಂಪೂರ್ಣವಾಗಿ ಶರಣಾಗತರಾಗಿ ಆಶೀರ್ವಾದವನ್ನು ಬೇಡಿ. ಎಲ್ಲರೂ ಹಸನ್ಮುಖರಾಗಿ ಮುಗುಳು ನಗೆಯಿಂದ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಸಂಪೂರ್ಣ ಆಶೀರ್ವಾದವಿದೆ. ವಿಜಯೀ ಭವ, ವಿಜಯೀ ಭವ ಎಂದು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲಿ ಅಂತ ಸ್ವಚ್ಛ ಮನಸ್ಸಿನಿಂದ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಆಶೀರ್ವಾದವನ್ನು ತಗೊಳ್ಳುವಂಥ ಫೀಲ್ ನಿಮ್ಮಲ್ಲಿ ಬರಬೇಕು. ಎಲ್ಲರಿಗೂ ನಮಸ್ಕರಿಸಿ ಎಲ್ಲರ ಆಶೀರ್ವಾದಗಳನ್ನು, ಪ್ರೀತಿಯನ್ನು ಪಡ್ಕೊಳ್ಳಿ. ಅದೇ ಕೃತಜ್ಞ ಭಾವನೆಯಿಂದ ಇರಿ, ಕೃತಜ್ಞತೆ ಭಾವನೆಯಿಂದ ಇರಿ. ಯಾವಾಗಲೂ ಗ್ರ್ಯಾಟಿಟ್ಯೂಡಲ್ಲೇ ಇರಬೇಕು. ಆಶೀರ್ವಾದವನ್ನು ಪಡೆದುಕೊಂಡಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಆ ಮನಸ್ಥಿತಿಯಲ್ಲಿ ಗ್ರ್ಯಾಟಿಟ್ಯೂಡ್ ಭಾವನೆಯಲ್ಲಿರಿ. ಈಗ 3 ಬಾರಿ ಓಂಕಾರವನ್ನು ಹೇಳೋಣ. ಮನಸ್ಸು ಪ್ರಸನ್ನವಾಗಿದೆ, ರಿಲ್ಯಾಕ್ಸ್ ಮೂಡಲ್ಲಿದೆ. ಏನನ್ನಾದರೂ ಸಾಧಿಸುವೆ ಎನ್ನುವಂಥ ಶಕ್ತಿ ಮನಸ್ಸಿಗೆ ಬಂದಿದೆ. ಈಗ 3 ಬಾರಿ ಓಂಕಾರವನ್ನು ಹೇಳುವಂಥ ಸಮಯ ದೀರ್ಘವಾದ ಉಸಿರನ್ನೊಮ್ಮೆ ತಗೊಳ್ಳಿ. ಓಂಕಾರದ ಕಂಪನ ಇಡೀ ದೇಹವನ್ನು ಆವರಿಸಬೇಕು. ನಿಧಾನವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಹೊರಹಾಕುವಾಗ ಓಂಕಾರವನ್ನು ಹೇಳಿ. ಓ ರಿಲ್ಯಾಕ್ಸ್. ಮತ್ತೊಮ್ಮೆ ಓ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಇನ್ಹೇಲ್. ಓ. ಈಗ ಸಹಜ ಸ್ಥಿತಿಗೆ ಬನ್ನಿ, ವಾಸ್ತವತೆಗೆ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ ಮಾಡಿ ಉಜ್ಜಿ. ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣು, ಕೆನ್ನೆ, ಗಲ್ಲ, ಮುಖವನ್ನು ಸ್ಪರ್ಶ ಮಾಡಿ. ಹಾಗೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಇಡೀ ದೇಹವನ್ನು ಸ್ಪರ್ಶ ಮಾಡಿ. ಐ ಆಮ್ ಪವರ್ಫುಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಬೇಡ. ಅಸಾಧ್ಯವಾದವನ್ನು ಸಾಧ್ಯ ಮಾಡುವಂಥ ಮನಸ್ಥಿತಿಗೆ ಬನ್ನಿ. ಏನು ಬೇಕಾದರೂ ಸಾಧನೆ ಮಾಡಬಲ್ಲೆ ಎನ್ನುವ ಒಂದು ದೃಢ ನಿರ್ಧಾರವನ್ನು ತಗೊಳ್ಳಿ. ಈಗ ಸ್ವಲ್ಪ ಕುತ್ತಿಗೆಯನ್ನು ಆಚೆ ಈಚೆ ಆಡಿಸಿ, ಹಾಗೆ ಕೈಗಳನ್ನು ಸ್ವಲ್ಪ ಶೇಕ್ ಮಾಡಿ, ದೇಹವನ್ನೊಮ್ಮೆ ಅಲ್ಲಾಡಿಸಿ. 2 ಕೈಗಳನ್ನು ನಿಮ್ಮ ಮುಖದ ಮುಂದೆ ಇಟ್ಟು ದೇವರ ದರ್ಶನವನ್ನು ಮಾಡೋಣ. 2 ಕೈಗಳು ನಿಮ್ಮ ಮುಖದ ಮುಂದೆ ಇರಲಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೇಕರ ದರ್ಶನಂ
ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ ಕಣ್ಣುಗಳನ್ನು ಆಯಾಸವಿಲ್ಲದೆ ನಿಧಾನವಾಗಿ ತೆರೆಯಿರಿ. ಈಗ ನೀರಿನ ಲೋಟವನ್ನ ಇಟ್ಕೊಳ್ಳಿ. ನೀರಿನ ಲೋಟವನ್ನೊಮ್ಮೆ ತಗೊಳ್ಳಿ. ನಿಮಗೇನು ಬೇಕೋ ಅದನ್ನೆಲ್ಲ ನೀರಿಗೆ ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನನಗೆ ಸಹಕರಿಸಿದ್ದೀಯಾ, ನನ್ನ ಪ್ರಾಣ ಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ಅದೇ ರೀತಿ ಮುಂದೆ ನಾನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನ್ನ ಜೊತೆಯಾಗಿದ್ದು ನನ್ನಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಅಳಿಸಿ ಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಉಳಿಸಿ ಬೆಳೆಸಿ ನನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. I am rich, I am rich, I am rich. I am healthy, I am healthy, I am healthy. I am wealthy, I am wealthy, I am wealthy. I am strong, I am strong, I am strong. I am powerful, I am powerful. I am so beautiful, I am so beautiful. I am handsome, I am handsome, I am handsome. Thank you, thank you, thank you. I love you, I love you, I love you. ನೀರನ್ನ ಎನರ್ಜೈಸ್ ಮಾಡಿ. ಈಗ ಪ್ರೀತಿಯಿಂದ ಖುಷಿಯಾಗಿ ನೀರನ್ನ ಕುಡಿಯಿರಿ. ನೀರು ಕುಡಿಯುವಾಗ ನಿಮ್ಮ ದೇಹದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗಬೇಕು. ಆ ಥರ ಫೀಲ್ ಮಾಡಿ ಕುಡೀರಿ. ಶುಭೋದಯ. ಶುಭೋದಯ, ಎಲ್ಲರಿಗೂ ನಮಸ್ತೆ. ನಮಸ್ತೆ, ಶುಭೋದಯ. ನೀರು ಕುಡಿದ್ರಾ? ಕುಡಿದ್ವಿ. ಎಸ್. ಈಗ ಸಮಯ ಮಯೂರ್ಮಾ. ಎಸ್. ಮಯೂರ್ ಅಂದ್ರೆ ಇವತ್ತು ಯಾರು ಹೊಸ್ದಾಗಿ ಬಂದಿದ್ರೆ ಅವರು ನೋಡ್ಕೊಳ್ಳಿ ಒಮ್ಮೆ. ನನ್ನ ಕಡೆಯಿಂದ ಬ್ರಹ್ಮಾಂಡಕ್ಕೆ ಸಕಲ ಜೀವರಾಶಿಗಳಿಗೆ ಪ್ರೀತಿಯ ನಮನ ಮತ್ತು ಶುಭಾಶಯ ಅಂತ ಅರ್ಥ. ನೀವು ಯಾವಾಗಲೂ ಒಳ್ಳೆಯದನ್ನೇ ಕೊಡಬೇಕು ಅಂತ ಈ ಥರ ಮಾಡಿ ಇನ್ಫಿನಿಟಿ ಮಾಡಿ. ಅಂತ್ಯವಿಲ್ಲದ ಪ್ರೀತಿ ನನ್ನ ಕಡೆಯಿಂದ ನಿಮಗೆ ಅಂತ ನಂಬಿಕೆ, ವಿಶ್ವಾಸ, ಪ್ರೀತಿ ಏನಾದರೂ ಇರ್ಬೋದು, ಯೂನಿವರ್ಸ್ಗೆ ಕೊಡಬೇಕು. ಎಷ್ಟು ದೊಡ್ಡದು ಮಾಡ್ತೀರಿ ಹಾರ್ಟು, ಅಷ್ಟು ದೊಡ್ಡದಾಗಿ ನಿಮಗೆ ರಿಟರ್ನ್ ಸಿಗುತ್ತೆ. ಓಕೆನಾ? ಮಯೂರ್ಮ. ಈಗ ಸಮಯ ತಥಾಸ್ತು. ನೀವು ಮಾಡುವ ಎಲ್ಲ ಕೆಲಸಗಳಿಗೆ ದೇವರ ಕಡೆಯಿಂದ ಮತ್ತೆ ನಮ್ಮ ಕಡೆಯಿಂದ ತಥಾಸ್ತು ಅಂದರೆ ಎಲ್ಲ ಶುಭಕರವಾಗಿರಲಿ. ಅದೇ ರೀತಿ ನನಗೆ ಕೂಡ ಎಲ್ಲರೂ ಬ್ಲೆಸ್ ಮಾಡಿ. ತಥಾಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತಥಾಸ್ತು ಮಾಡಿ. ತಥಾಸ್ತು, ತಥಾಸ್ತು, ತಥಾಸ್ತು. ಎಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.
ತಥಾಸ್ತು. ತಥಾಸ್ತು, ಎಲ್ಲರಿಗೂ ತಥಾಸ್ತು. ಓಕೆ, ತಥಾಸ್ತು ಮೇಡಮ್, ಎಲ್ಲರಿಗೂ ತಥಾಸ್ತು. ಎಲ್ಲರಿಗೂ ತಥಾಸ್ತು. ಎಸ್, ಎಲ್ಲರಿಗೂ ತಥಾಸ್ತು. ಪುಟಾಣಿ ಕೂಡ ತಥಾಸ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ, ಯಾರಿಗಾರು ಏನಾರು ಹೇಳ್ಬೇಕಾ? 1 ನಿಮಿಷ ಟೈಮ್ ಇದೆ, ಹೇಳಂಗಿದ್ರೆ ಹೇಳಿ, ಇಲ್ಲಾಂದ್ರೆ ಸೆಷನ್ ಅನ್ನ ಎಂಡ್ ಮಾಡೋಣ. ಚಕ್ರ ಸಾಧನೆದು ಹೇಳಿದ್ದು ಗೊತ್ತಾಗಿದೆ ಅಲ್ವಾ? ನಾನು ವಿಡಿಯೋ ಮಾಡಕ್ಕೆ ಟೈಮ್ ಸಿಕ್ಲಿಲ್ಲ, ನೆನ್ನೆ ಸ್ವಲ್ಪ ಬ್ಯುಸಿ ಇದ್ದೆ, ಹೊರಗಡೆ ಇದ್ದೆ. ಇವತ್ತು ಮಾಡ್ತೀನಿ. 3000 ಅಲ್ಲಿ 2 ಮೆಂಬರ್ಸ್, ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮ, ಹಸ್ಬೆಂಡ್ ಅಂಡ್ ವೈಫ್ ಯಾರನ್ನಾದರೂ ಕರ್ಕೊಂಡು ಬರಬಹುದು. ಮೇಡಮ್ ನಮ್ದು ಬರ್ಕೊಳ್ಳಿ. ಓಕೆ ಮ್ಯಾಮ್. ಹೆಸರು ಕೊಟ್ಬಿಟ್ರೆ ಬರೀ 20 ಜನಕ್ಕಷ್ಟೇ. ನಿಮ್ ಜೊತೆ ಇನ್ನೊಬ್ರು ಬಂದಾಗ 40 ಜನ ಆಗ್ತಾರೆ. ಅದ್ರ ಮೇಲೆ ತಗೊಳ್ಳಿ ಅಂದ್ರೆ ತಗೊಳಲ್ಲ, ಯಾಕಂದ್ರೆ 40 ಜನಕ್ಕೆ ಆಗುವಂತ ಹಾಲನ್ನಷ್ಟೇ ನಾನು ಬುಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಅಷ್ಟೇ ಜನ. ಲೇಟ್ ಆಗಿ ಮೇಡಮ್ ನಾನು ಬರ್ತೀನಿ ಅಂದ್ರೆ ನೋ ಎಂಟ್ರಿ. ಹಾಗಾಗಿ 1ನೇ ತಾರೀಕು ಅಥವಾ 2ನೇ ತಾರೀಕು ಎಲ್ಲ ನೇಮ್ ಬರೆಸಿ, 5 ಅಥವಾ 10ನೇ ತಾರೀಕು ಒಳಗಡೆ ದಯವಿಟ್ಟು ಎಲ್ಲರೂ ಹಣವನ್ನ ಕಳಿಸಿ. ನಿಮ್ಮ ಸ್ಕ್ರೀನ್ ಶಾಟ್ ಅನ್ನು ಕಳಿಸಿದ್ರೆ ನಾನು 10ನೇ ತಾರೀಕು ನಿಮಗೆ ಲೊಕೇಶನ್ ಸೆಂಡ್ ಮಾಡ್ತೀನಿ. ಡೇಟ್ 10ನೇ ತಾರೀಕು ನಾನು ರಿವೀಲ್ ಮಾಡ್ತೀನಿ, ಯಾಕಂದ್ರೆ ಅಲ್ಲಿ ಹೋಗಿ ಹಾಲ್ ಎಲ್ಲ ಬುಕ್ ಮಾಡಬೇಕು, ಊಟದ ವ್ಯವಸ್ಥೆ ಎಲ್ಲ ನೋಡ್ಕೋಬೇಕು. ಸೊ ಹಾಗಾಗಿ ಯಾವ ಹಾಲು ಅಂತೇಳಿ ನಾನು ಸ್ವಲ್ಪ 2-3 ನೋಡಿದ್ದಿ ಬೆಸ್ಟ್, ಎಲ್ಲರಿಗೂ ಸ್ವಲ್ಪ ಚೆನ್ನಾಗಿರುವಂಥ ಹಾಲು, ಅಲ್ಲೇ ಊಟದ ವ್ಯವಸ್ಥೆ ಇರುವಂಥ ಹಾಲನ್ನು ಹುಡುಕ್ತೀನಿ. ಸೊ ಹಾಗಾಗಿ ನೀವು ನನಗೆ ಅಮೌಂಟ್ ಹಾಕಿದ್ರೆ ನಾನಲ್ಲಿ ಅಡ್ವಾನ್ಸ್ ಕೊಡ್ಬೋದು. ಸೊ ಹಾಗಾಗಿ ಮನೆಯಲ್ಲಿ ಕೇಳಿ, ಯಾರು ಬರೋರಿದ್ರೆ 18+ ಇದ್ರೆ ಮಕ್ಕಳನ್ನ ಕೂಡ ಕರ್ಕೊಂಬರ್ಬೋದು. ಯಾವ್ದಾದ್ರು ಒಂದು ಮಗುನ ನಿಮ್ಮ ಜೊತೆನಲ್ಲಿ ಕರ್ಕೊಂಬರ್ಬೋದು. 18 ವರ್ಷ ಕಂಪ್ಲೀಟ್ ಆಗಿದ್ದಾರೆ ಅಂದ್ರೆ ಮಗಳು ಅಥವಾ ಮಗನ ಕರ್ಕೊಂಬರ್ಬೋದು. ಅವರಿಗೆ ಕೂಡ ಸಣ್ಣ ಪುಟ್ಟ ಬ್ಲಾಕೇಜಸ್ ಇದ್ರೆ ರಿಮೂವ್ ಮಾಡಬಹುದು. ಹಾಗೆ ಹೀಲ್ ಮಾಡ್ತೀನಿ ಅವತ್ತು. ನಿಮಗೆ ಹೀಲಿಂಗ್ ಪ್ರೊಸೆಸ್ ಇನ್ನೂ ಗೊತ್ತಿಲ್ಲ, ಹೀಲಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಇನ್ನೊಂದು ವಾರದಲ್ಲಿ. ಆ ಹೀಲಿಂಗ್ ಅಲ್ಲಿ ನಿಮ್ಗೆ ಎಂಥದೇ ಹೆಲ್ತ್ ಇಶ್ಯೂಸ್ ಇದ್ರು ಏನೇ ಇದ್ರೂ ಸರಿ ಹೋಗುತ್ತೆ. ಸೊ ಹಾಗಾಗಿ ಹೀಲ್ ಮಾಡಿ ಚಕ್ರವನ್ನ ಹೇಗೆ ಆಕ್ಟಿವೇಶನ್ ಮಾಡ್ಕೋಬೇಕು ಅಂತೆಲ್ಲ ಹೇಳ್ಕೊಡ್ತೀನಿ. ಅದು ಸತತವಾಗಿ 4 ಗಂಟೆಗಳ ಕಾಲ ನಾನೊಬ್ಳೆ ಮಾತಾಡ್ತೀನಿ, ಅಷ್ಟು ಪ್ರೊಸೆಸ್ ಇದೆ. ಸೊ ಹಾಗಾಗಿ ಮೆಂಟಲಿ ಫಿಸಿಕಲಿ ಫ್ರೀ ಆಗಿ ಬನ್ನಿ. ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇಷ್ಟೊಂದು ಅದ್ಭುತವಾದ ವಿದ್ಯೆನ 1,500ದಲ್ಲಿ ಪ್ರಪಂಚದಲ್ಲೇ ಯಾರು ಹೇಳ್ಕೊಟ್ಟಿಲ್ಲ. ನೀವು ಏನಾದ್ರೂ ಹೊರಗಡೆ ಹೋಗಿ ಹೇಳಿದ್ರೆ ಅವ್ರಿಗೆ ಅಮ್ಮಂಗೆಲ್ಲ ಹುಚ್ಚಿಡ್ದಿರ್ಬೇಕು, ಅದಕ್ಕೆ ಇಷ್ಟು ಕಮ್ಮಿಗೆ ಮಾಡ್ತಾ ಇದ್ದಾಳೆ ಅಂತಾನೆ ಹೇಳ್ತಾರೆ. ಬೇಕಾದ್ರೆ ಹೋಗಿ ಕೇಳಿ, ಚಕ್ರ ಸಾಧನೆ ಕ್ಲಾಸಿಗೆ ಫೀಸ್ ಎಷ್ಟು ಅಂತ ಯಾರು ಮಾಡ್ತಾ ಇರೋರ್ನ ಕೇಳಿ. 5,000, 10,000, 15,000ನೇ ಇರೋದು 1 ಡೇಗೆ. 1 ಡೇಗೆ ಒಬ್ಬರಿಗೆ 5,000 ಇರೋದು. ನಾನು 3,000ದಲ್ಲಿ ಇಬ್ರಿಗೆ ಮಾಡ್ತಾ ಇದ್ದೀನಿ ಅಂದ್ರೆ, ಬಟ್ ಏನಂದ್ರೆ ರಿಸಲ್ಟ್ ನಿಮಗೆ ಬರಬೇಕು. ನಿಮಗೆ ಚೆನ್ನಾಗಿ ಅನ್ಸಿದ್ರೆ, ನಾನು ಕೊಡುವಂಥ ಸರ್ವಿಸಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ನೆಕ್ಸ್ಟ್ ನೀವೇ ಪ್ರಮೋಟ್ ಮಾಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ನಾನು ಆಫರನ್ನು ಇಟ್ಟಿರೋದು. ಪ್ರತಿ ಸರಿ ಈ ಆಫರ್ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದ್ರೆ, ಯಾವ ಚಕ್ರ ಬ್ಲಾಕ್ ಆಗಿದೆ, ನಿಮಗೆ ನೀವು ಹೇಳಿದ ಮಾತು ಚೆನ್ನಾಗಿ ಇದಾಗ್ತಾ ಇಲ್ಲ ಅಂದ್ರೆ ಯಾವ ಚಕ್ರ ಆಗಿದೆ, ಪ್ರತಿ ಒಂದೂ 15 ವರ್ಷಕ್ಕೆ ಏನು ಅಂತ ಸಮಸ್ಯೆ ಇರಲ್ಲ ಮೇಡಮ್. ಅವ್ರಿಗೆ 18 ವರ್ಷ ಆದರೆ ಕರ್ಕೊಂಬನ್ನಿ. ಇಲ್ಲ ಪರವಾಗಿಲ್ಲ, ಕರ್ಕೊಂಡು ಬನ್ನಿ. ಅಟ್ಲೀಸ್ಟ್ ಅವ್ರಿಗೊಂದು ಅಟ್ಮಾಸ್ಫಿಯರ್ ಆದ್ರೂ ನೋಡ್ದಂಗೆ ಆಗುತ್ತೆ. ಧ್ಯಾನ ಮಾಡಿಸ್ತೀವಲ್ಲ, ಆಮೇಲೆ ಆ ಧ್ಯಾನ ಬೇಕಾದ್ರೆ ಮಾಡಲಿ ಅವರು. ಓಕೆನಾ? ಸೊ ಹಾಗಾಗಿ ಜೊತೆಗೆ ಇರಲಿ ಅಂತ. ಓಕೆ, ಕರ್ಕೊಂಬನ್ನಿ, ಪರವಾಗಿಲ್ಲ. ಸೊ ಹಾಗಾಗಿ ನಮ್ಮ ಸಂಕಲ್ಪ ಸಿದ್ಧಿ ಫ್ಯಾಮಿಲಿಲಿ ಎಲ್ಲರೂ ಚೆನ್ನಾಗಾಗಬೇಕು. ಹೆಲ್ತ್ ವೈಸು, ವೆಲ್ತ್ ವೈಸು, ಫಿಸಿಕಲಿ, ಮೆಂಟಲಿ, ಆಮೇಲೆ ಫೈನಾನ್ಷಿಯಲಿ, ಆಮೇಲೆ ಸ್ಪಿರಿಚುವಲಿ ನೀವು ಎಲ್ಲಿವರೆಗೂ ಕನೆಕ್ಟ್ ಆಗಲ್ಲ ಅಲ್ಲಿವರೆಗೂ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗಲ್ಲ. ಇದನ್ನ ನಂಬಿ. ಸೊ ಹಾಗಾಗಿ ಸ್ವಲ್ಪ ಸ್ಪಿರಿಚುವಲಿ ಕೂಡ ನೀವು ಗ್ರೋತ್ ಆಗಬೇಕು. ಹಾಗಾಗಿ ಕ್ಲಾಸ್ ಮುಗಿದ್ಮೇಲೆ ನೀವೇ ಹೇಳ್ತೀರಾ, ಇಂಥ ವರ್ತ್ ಕ್ಲಾಸ್ ಮೇಡಮ್ ಇಷ್ಟು ಕಮ್ಮಿ ರೇಟಿಗೆ ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ. ಈಗ ಆನ್ಲೈನಲ್ಲೇ ನಾನು ಜಾಸ್ತಿ ನಿಮ್ಗೆ ಹೇಳ್ಕೊಡ್ತಾ ಇಲ್ಲ, ಬರೀ 10 to 20% ಅಷ್ಟೇ ರಿವೀಲ್ ಮಾಡ್ತಾ ಇರೋದು. ನನಗೆ ಗೊತ್ತಿರ್ತಕ್ಕಂಥ ವಿಷಯಗಳಲ್ಲಿ 10 to 20% ರಿವೀಲ್ ಮಾಡ್ತಾ ಇದ್ದೀನಿ. ಇನ್ನು ಇದು ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೇ. ಇನ್ನೂ ಜಾಸ್ತಿ ವಿಷಯ ತಿಳ್ಕೋಬೇಕು, ಜಾಸ್ತಿ ವಸ್ತುಗಳ ಬಗ್ಗೆ ತಿಳ್ಕೋಬೇಕು, ಪ್ರಪಂಚದಲ್ಲಿ ಏನೇನು ಜ್ಞಾನ ಇದೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನೀವು ಕ್ಲಾಸ್ಗಳನ್ನೇ ಅಟೆಂಡ್ ಮಾಡಬೇಕು.
ಓಕೆನಾ? ಸೊ ಹಾಗಾಗಿ ಓಕೆ. ಯಾರು ಮಿಸ್ ಮಾಡಬೇಡಿ. ಇನ್ನೂ ತುಂಬ ಟೈಮ್ ಇದೆ. ಕ್ಲಾಸ್ ಇಡೋದೇ ನಾನು 15 ಮೇಲೆ. ಯಾಕಂದರೆ ಸ್ಕೂಲಿಗೆಲ್ಲ ಮಕ್ಕಳು ರಜೆ ಇರ್ತಾರೆ, ಕೆಲವರು ಪೇರೆಂಟ್ಸ್ ಹೊರಗಡೆ ಹೋಗಿರ್ತಾರೆ. ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ, ಮೇ 20 ಅಷ್ಟೊತ್ತಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೂ ಕೂಡ ನೆಮ್ಮದಿಯಾಗಿ ಬಂದು ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಸುಲಭ ಆಗುತ್ತೆ. ಸೊ ಹಾಗಾಗಿ 10ನೇ ತಾರೀಕು ಅಷ್ಟೊತ್ತಿಗೆ ಪೇಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನನಗೆ ಹೋಗಿ ಮಾತಾಡಿ. ತುಂಬ ಮುಂದೆನೇ ಹೇಳಿದ್ದೀನಿ ನಾನು, ಯಾಕಂದರೆ ಸಡನ್ನಾಗಿ ನಾಳೆನೇ 3,000 ಕೊಡಿ ಅಂತ ಯಾರಿಗೂ ಹೇಳ್ತಾ ಇಲ್ಲ. 15 ದಿವಸದಲ್ಲಿ 3,000 ನಾವು ಹಂಚ್ಬೋದಲ್ವಾ? ಮಾಡ್ಬೋದು ಮೇಡಮ್. ಒಂದು ಕ್ಲಾಸನ್ನ ತಗೊಂಡ್ಮೇಲೆ ನಿಮಗೆ ಅರ್ಥ ಆಗುತ್ತೆ ಏನು ಆಗ್ತಾ ಇದೆ ನಮ್ಮ ಲೈಫಲ್ಲಿ, ಏನೇನೆಲ್ಲ ಮಿಸ್ಟೇಕ್ ಮಾಡಿದ್ದೀವಿ, ಇಂಥದ್ದೆಲ್ಲ ಒಂದು ಇದೆಯಾ ಜೀವನದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ ಫ್ರೀ ಕ್ಲಾಸಲ್ಲಿ ನಿಮ್ಗೆ ಎಷ್ಟೊಂದು ವಿಷಯಗಳು ಗೊತ್ತಾಗ್ತಾ ಇದೆ ಅಲ್ವಾ, ಎಂತೆಂಥ ಎನರ್ಜಿ ಇದೆ, ಏನಿದೆ, ಪ್ರಾಣಾಯಾಮ ಮಾಡೋದ್ರಿಂದ ಏನೇನು ಲಾಭ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಎಲ್ಲವನ್ನು ಫ್ರೀಯಾಗಿ ಹೇಳ್ಕೊಡೋಕ್ಕೂ ನನಗೂ ಸಾಧ್ಯವಿಲ್ಲ, ಯಾಕಂದರೆ ನಾನು ತುಂಬ ತುಂಬ ದುಡ್ಡು ಕಟ್ಟಿ ಇದನ್ನೆಲ್ಲ ಕಲ್ತಿರೋದು. ಪ್ಲಸ್ ಫ್ರೀಯಾಗಿ ಹೇಳ್ಕೊಟ್ರೆ ನಿಮಗೆ ಅದ್ರದ್ದು ಬೆಲೆ ಗೊತ್ತಾಗಲ್ಲ, ಹೌದಲ್ವಾ? ಫ್ರೀಯಾಗಿ ನಮಗೆ ಸುರೇಶ್ ಶೈವ ಸರ್ ಹೇಳಿದ್ರು, ನೀವು ತುಂಬ ಯೂಟ್ಯೂಬಲ್ಲೆಲ್ಲ ನೋಡ್ಬೋದು. ನಾನು ಅವರ ಸ್ಟೂಡೆಂಟು. ಅವ್ರು ಏನು ಹೇಳ್ತಾ ಇದ್ರು, ಯಾರಾದರೂ ಏನಾದ್ರು ನಿಮ್ಗೆ ಹೆಲ್ಪ್ ಮಾಡಿದ್ರೆ ಅಥವಾ ಏನಾದರೂ ಕೊಟ್ಟರೆ ಫ್ರೀಯಾಗಿ ಏನೂ ತಗೋಬೇಡಿ. ಅದಕ್ಕೆ ಬೇಕಾದಂಥ ಸಂಭಾವನೆ ಏನಿರುತ್ತೆ, ತುಂಬ ಕೊಟ್ಟಿಲ್ಲ ಅಂದರೂ ಅರ್ಧ ಆದರೂ ಕೊಟ್ಟು ಬನ್ನಿ. ಫ್ರೀಯಾಗಿ ನಾನು ಫ್ರೀಯಾಗಿ ಹೊಡೆದೆ, ನಾನು ಅಲ್ಲೇನೋ ಬುದ್ಧಿವಂತಿಕೆ ಉಪಯೋಗಿಸ್ಬಿಟ್ಟು 10 ರೂಪಾಯಿ ಅವರಿಗೆ ನಾನು ಬಾರ್ಗೇನ್ ಮಾಡಿ ಬಂದ್ಬಿಟ್ಟೆ, ಆಮೇಲೆ 10 ರೂಪಾಯಿ ನಾನು ಅವ್ರಿಗೆ ಚೇಂಜ್ ಜಾಸ್ತಿ ಕೊಟ್ಟರು ತಗೊಂಡು ಮಾತಾಡ್ದಂಗೆ ಬಂದ್ಬಿಟ್ಟೆ. ಆ ಥರ ಎಲ್ಲ ತುಂಬ ಜನ ಮಾಡ್ತೀವಲ್ವ, ನಾನು ಕೂಡ ಮಾಡಿದ್ದೀನಿ ಎಷ್ಟೊಂದು ಸರಿ. ಆಮೇಲೆ ನನಗೆ ಅರ್ಥ ಆಯಿತು, ಅದು ಕೂಡ ಕರ್ಮದಲ್ಲಿ ಕೌಂಟ್ ಆಗುತ್ತೆ ಅಂತ ಗೊತ್ತಾದ ಮೇಲೆ ನಾನೀಗ ಎಲ್ಲೋದ್ರೂ ಒಂದು ಟೀ ಕುಡಿದ್ರೂ ಅವ್ರು ಬೇಡ ಅಂದ್ರೂ, ಪರಿಚಯದವ್ರ ಅಂಗಡಿಗೆ ಹೋಗಿ ಕುಡಿದ್ರು ಬೇಡ ಅಂದ್ರೂ ಅದಕ್ಕೆ ಪೇ ಮಾಡಿ ಬರ್ತೀನಿ. ಸೊ ಹಾಗಾಗಿ ಫ್ರೀಯಾಗಿ ಎಲ್ಲೂ ಏನೂ ತಗೋಬೇಡಿ. ನೀವೆಷ್ಟು ಫ್ರೀಯಾಗಿ ತೊಗೊಳಕ್ಕೆ ಹೋಗ್ತೀರಾ ಅಂದರೆ, ಯಾರ್ದೋ ಪರಿಚಯದವ್ರ ಅಂಗಡಿಗೆ ಹೋಗ್ತೀರಾ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಡೆಯುತ್ತೆ, ತಿಂಡಿ ತಿಂದ್ಬಿಟ್ಟು ಬರೋಣ ಬಾ. ಯಾಕೆ? ಅವ್ರ ಶ್ರಮ ಇಲ್ವಾ? ಅವ್ರು ಇನ್ವೆಸ್ಟ್ ಮಾಡಿಲ್ವಾ? ಅವ್ರು ಅದಕ್ಕೋಸ್ಕರ ಕಷ್ಟಪಟ್ಟಿಲ್ವಾ? ಫ್ರೀಯಾಗಿ ತೊಗೊಳಕ್ಕೆ ನಮಗೇನು ಅರ್ಹತೆ ಇದೆ? ಅವ್ರ ಮನೆಗೆ ಹೋಗಿ ಒಂದು ದಿವಸ ಪ್ರೀತಿಯಿಂದ ಕೂತ್ಕೊಳ್ಳಿ, ಏನಾದ್ರು ತಗೊಂಡೋಗಿ, ಹಣ್ಣು ಹಂಪಲು ತಗೊಂಡೋಗಿ. ಈಗ ಹಳೆ ಕಾಲದಲ್ಲಿ ನಮ್ಮ ವಯಸ್ಸಾದವರು ನೆಂಟರು ಮನೆಗೆ ಬಂದರೆ ತಿಂಡಿ ತಿನಿಸು, ಬಾಳೆಹಣ್ಣು, ಅದು ಇದು ಹಣ್ಣುಗಳನ್ನ ತೊಗೊಂಬರ್ತಾ ಇದ್ರು, ಹೌದಲ್ವಾ? ಏನಕ್ಕೆ ತರ್ತಾ ಇದ್ರು ಹೇಳಿ? ನಮ್ಮ ಮನೆಯಲ್ಲಿ ಇದ್ದು ಒಂದು ದಿವಸ ಊಟ ತಿಂಡಿ ಮಾಡ್ಕೊಂಡು ಹೋಗ್ತಾ ಇದ್ರು. ಅದು ಪ್ರತಿಫಲವಾಗಿ ನಮ್ಗೇನಾದ್ರೂ ಹಣ್ಣುಗಳು ಅದು ಇದು ಕೊಟ್ಟು ಹೋಗ್ತಾ ಇದ್ರು. ಫ್ರೀಯಾಗಿ ತಿಂದು ಹೋಗ್ತಾ ಇದ್ರ ಮೊದಲು ನೆಂಟರುಗಳು? ನೆಂಟ್ರ ಮನೆಗೆ ಇಲ್ಲ. ಹೋಗ್ತೀವಿ ಅಂದ್ರೆ ತಗೊಂಬರ್ತಿದ್ರು ತಾನೆ, ಇಲ್ಲ ಇಲ್ಲ ಮೇಡಮ್, ನಮ್ಮ ಅಜ್ಜಿ ತಾತನೇ ಬಂದ್ರೆ ತಿಂಡಿ ಎಲ್ಲ ತಗೊಂಡ್ ಬರೋ. ಅಲ್ವಾ? ಅವರೇ ಬಂದ ಆಮೇಲೆ ಫ್ರೀಯಾಗಿ ತಿಂದು ಹೋಗ್ತಿದ್ದಿಲ್ಲ. ಈಗ ನಮ್ಮ ತಾಯಿ ಬಂದ್ರು ಎಷ್ಟೊಂದು ವಸ್ತುಗಳನ್ನ ತಗೊಂಬರೋರು, ತಿಂಡಿ ಮಾಡ್ಕೊಂಡು ತಗೊಂಬರೋರು. ನಾವು ಹಾಕದಂತ ಊಟಕ್ಕೆ ಸರಿಯಾಗಿ ನಮ್ಗೇನಾದ್ರು ಕೊಟ್ಟು ಹೋಗ್ತಾ ಇದ್ರು. ನೋಡಿ, ಹಿರಿಯರಿಗೆ ಗೊತ್ತಿತ್ತು ಫ್ರೀಯಾಗಿ ಏನು ತಗೋಬಾರ್ದು, ತಿನ್ಬಾರ್ದು ಅಂತ. ನಮಗ್ ಗೊತ್ತಿತ್ತು. ಅಂದ್ರೆ ಅದು ಒಂದು ಋಣ ಅಂತ. ಹಾ, ಋಣ ಋಣ ಭಾರವನ್ನ ಆ ಋಣ ಹೊತ್ಕೊಬಾರ್ದು ನಾವು. ಕಳ್ಕೊಬೇಕು. ನಾವು ಹೌದು. ಅವ್ರ ಮನೇಲಿ ಊಟ ಮಾಡ್ತೀವಿ ಅಂದ್ರೆ ಅದ್ ನಮ್ಮ ಮೇಲೆ ಋಣ ಇರುತ್ತೆ. ಅದಕ್ಕೆ ನಾವು ಹಣ್ಣುಗಳು ತಗೊಂಡೋಗೋದು ಅದೊಂದು ಸಂಸ್ಕಾರ ಬಂದಿರೋದು ಪದ್ಧತಿ ಅದು ಎಸ್ ಮೇಡಮ್, ಅದು ನಮ್ಮಲ್ಲಿ ಮಾಡಲೇಬೇಕು ಬಂದಿರೋದು. ನಾವೀಗ ಏನಂದ್ರೆ ಹೌದು. ತುಂಬಾ ಬುದ್ಧಿವಂತರು, ನಾವು ಒಂಥರ ಬ್ರಿಲಿಯಂಟ್ ಮೈಂಡ್ ಆಗ್ಬಿಟ್ಟಿದೆ. ಏನಂದ್ರೆ ಹಾಗೆ ಹೋಗೋದು, ಅವ್ರ ಮನೇಲಿ ಏನೋ ಒಂದು ತಿನ್ನೋದು, ಬಂದ್ಬಿಡೋದು. ಯಾರು ಹೋಟೆಲ್ ಇಟ್ಟಿದ್ರೆ ಹೋಗೋದು, ಫ್ರೀಯಾಗಿ ಸಿಗುತ್ತೆ ಬಾ ಅಂತ ಇನ್ನೊಬ್ರ ಜೊತೆ ಕರ್ಕೊಂಡು ಹೋಗೋದು, ಒಂದ್ 2-3 ಪ್ಲೇಟ್ ತಿನ್ನೋದು, ಕೊಡಕ್ ಹೋಗೋದು, ಬೇಡ ಅಂದ್ರೆ ಹೌದಾ ಸರಿ ಬಿಡು ಅಂತ ಬಂದ್ಬಿಡೋದು. ಆ ಋಣ ನಿಮ್ಮ ಮೇಲೆ ಬರುತ್ತೆ, ಪಕ್ಕ ಬರುತ್ತೆ. ಸೊ ಹಾಗಾಗಿ ನೀವು ಎಲ್ಲೂ ಫ್ರೀಯಾಗಿ ಏನನ್ನು ತಗೊಳಕ್ ಹೋಗ್ಬೇಡಿ. ಹಂಗೆ ತಗೋತಾ ನಿಮ್ಮ ಎಲ್ಲ ಇದು ಬ್ಲಾಕೇಜ್ ಆಗುತ್ತೆ. ನಮಗೆ ಗೊತ್ತಿಲ್ಲ, ನಾವೇನೋ 10 ರೂಪಾಯಿ ಉಳಿಸ್ಬಿಟ್ಟು ದೊಡ್ಡ ಸಾಧನೆ ಮಾಡಿದೀವಿ ಅನ್ಕೋತೀವಿ. 10 ರೂಪಾಯಿ ಉಳಿಸೋಕೆ ಹೋಗಿ ಬರುವಂತ 100 ರೂಪಾಯಿಗೆ ಜಾಗ ಕೊಡದೆ ಬ್ಲಾಕ್ ಮಾಡ್ಕೋತಾ ಇದ್ದೀವಿ ನಮ್ಮನ್ನೇ ನಾವು. ಸೊ ಇನ್ಮೇಲೆ ಫ್ರೆಂಡ್ಸ್ ಅಂಗಡಿಗೆ ಹೋದ್ರೆ, ರಿಲೇಟಿವ್ಸ್ ಅಂಗಡಿಗೆ ಹೋದ್ರೆ, ಹೋಟೆಲ್ಗೆ ಹೋದ್ರೆ ಅಟ್ಲೀಸ್ಟ್ ಅದು 30 ರೂಪಾಯಿ ಒಂದು ಪ್ಲೇಟ್ ಇದೆ ಅಂದ್ರೆ ನೀವು 20 ರೂಪಾಯಿ ಆದ್ರೂ ಕೊಟ್ಟು ಬನ್ನಿ. ಋಣವನ್ನ ಹೊತ್ಕೋಬೇಡಿ, ಅನ್ನದ ಋಣವನ್ನ ತಲೆ ಮೇಲೆ ಹೊತ್ಕೋಬೇಡಿ. ನಿಮ್ಮ ಹತ್ರ ದುಡ್ಡೇ ಇಲ್ಲ ಅಂದಾಗ ಹೇಳ್ಬಿಡ್ತೀನಿ, ದುಡ್ಡಿಲ್ಲ ನನ್ನ ಹತ್ರ ಇವತ್ತು ಅಂತ. ಆವಾಗ ಬೇಕಾದ್ರೆ ಓಕೆ. ಊಟಕ್ಕೂ ದುಡ್ಡಿಲ್ದೇ ಇರೋವಷ್ಟು ದರಿದ್ರದಲ್ಲಿ ನಾವು ಯಾರೂ ಇಲ್ಲ ಅನ್ಕೋತೀನಿ. ಸೊ ಹಾಗಾಗಿ ಇವತ್ತು ಕೊಡೋಕ್ಕಾಗಿಲ್ಲ ಅಂದರೆ ಬೇರೆ ಯಾವ್ದಾದ್ರು ರೂಪದಲ್ಲಿ ನಾಳೆ ಅವರಿಗೆ ಕೊಡಿ. ಅದನ್ನು ಫ್ರೀಯಾಗಿ ಪುಕ್ಷಟೆಯಾಗಿ, ಮತ್ತೆ ಯಾರೋ ಕಷ್ಟಪಟ್ಟು ಏನೋ ಮಾಡ್ತಾ ಇರ್ತಾರೆ, ತರಕಾರಿ ಮಾರ್ತಿರ್ತಾರೆ, ಗಡಿ ಬಿಡಿನಲ್ಲಿ ಒಂದು 50 ರೂಪಾಯಿ ಬದಲು 60 ರೂಪಾಯಿ ಕೊಟ್ಬಿಡ್ತಾರೆ ಚೇಂಜ್ ರಿಟರ್ನ್. 10 ರೂಪಾಯಿ ಜಾಸ್ತಿ ಕೊಟ್ಟಿದ್ದಾರೆ, ಇದೇ ಚಾನ್ಸ್, ನಡಿ ಓಡು ಅಂತ ಅಲ್ಲಿ ನಿಂತ್ಕೊಂಡು ಓಡ್ ಬಂದ್ಬಿಡತ್ತೆ. ಇದನ್ನು ಕೂಡ ಮಾಡಬೇಡಿ. ಅವರ ಶ್ರಮಕ್ಕೆ ಅಲ್ಲಿ ಅವರು ಇಷ್ಟು ರೇಟ್ ಅಂತ ಇಟ್ಟಿರ್ತಾರೆ, ಅಷ್ಟು ಕೊಟ್ಬಿಟ್ಟು ಬನ್ನಿ.
ಹಂಗೆಲ್ಲ ಅವ್ರು ಶ್ರೀಮಂತರಾಗೋದಾಗಿದ್ರೆ ಇಷ್ಟೊತ್ತಿಗೆ ಕೋಟಿ ಕೋಟಿ ದುಡ್ಡು ಮಾಡಿರೋರಲ್ವಾ. ಆ 10 ರೂಪಾಯಿ ತಂದು ನಾವು ಶ್ರೀಮಂತರಾಗಲ್ಲ, ಅವರು ಬಡವರಾಗಲ್ಲ. ಮತ್ತೆ ಯಾಕೆ ನಾವು ತರಬೇಕು? ಎಕ್ಸ್ಟ್ರಾ ಕೊಟ್ಟಿದ್ದೀರಾ ತಗೊಳ್ಳಿ ಅಂತ ರಿಟರ್ನ್ ಕೊಟ್ಟು ಬನ್ನಿ. ಇದೆಲ್ಲ ನಿಮ್ಮನ್ನು ಒಂದು ದಿವಸ ಎಷ್ಟು ಚೆನ್ನಾಗಿ ಕಾಪಾಡುತ್ತೆ ಅಂದರೆ ಮಾಡಿ ನೋಡಿ, ಅಳವಡಿಸ್ಕೊಂಡು ನೋಡಿ. ಆ ಥರ ಯಾರು ಮಾಡ್ತಾ ಇದ್ರೆ ಮತ್ತೆ ಎಲ್ಲ ಗಡಿಬಿಡಿ ಜಾಸ್ತಿ ಜನ ಇರ್ತಾರೆ, ಐಟಮ್ ತಗೊಳ್ಳೋದು 1 ರೂಪಾಯಿ ಕೊಡ್ದಂಗೆ ಅವ್ರ ಗಮನ ಆ ಕಡೆ ಇದೆ ಅಂದ್ಬಿಟ್ಟು ಈ ಕಡೆ ನಾವು ಮೆತ್ತಗೆ ಎಸ್ಕೇಪ್ ಆಗ್ಬಿಡೋದು. ಇದನ್ನು ಮಾಡಬೇಡಿ, ಓಕೆನಾ? ಇದೆಲ್ಲ ಬ್ಲಾಕೇಜ್ ಆಗುತ್ತೆ, ನಿಮಗೆ ಬ್ಲಾಕ್ ಆಗ್ತೀರಾ ನೀವು ಇದನ್ನೆಲ್ಲ ಮಾಡಿದ್ರೆ. ನನಗೆ ಕೂಡ ಗೊತ್ತಿರಲಿಲ್ಲ, ಎಲ್ಲ ಉದಾಹರಣೆ ಸಮೇತ ಹೇಳಿದ್ಮೇಲೆ ನನಗೆ ಅರ್ಥ ಆಯ್ತು, ಓ ಇದೆಲ್ಲ ಇದೆಯಾ, ಇದಕ್ಕೆ ಅದೆಲ್ಲದಕ್ಕೂ ಮೇಲೆ ಲೆಕ್ಕ ಬರಿತಾ ಇರ್ತಾರೆ. ಹಾಗಾಗಿ ಆದಷ್ಟು ಒಳ್ಳೆ ರೀತಿಯಲ್ಲಿ ಅವರ ಕಷ್ಟಕ್ಕೆ, ಅವರ ಶ್ರಮಕ್ಕೆ, ಅವರ ಸಂಭಾವನೆಯನ್ನ ಕೊಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆವಾಗ ನೋಡಿ ನಿಮ್ಗೆ ಹೇಗ್ ಬರುತ್ತೆ. ಮತ್ತೆ ಬೆಳಿಗ್ಗೆ ಈಗ ತಕ್ಷಣ ಎದ್ದಿರ್ತೀರಾ, ನಿಮ್ಮ ಮನೆ ಮುಂದೆ ಏನಾದ್ರು ಪಕ್ಷಿಗಳು ಬರ್ತಾವಂದ್ರೆ ಡೈಲಿ ಒಂದು ಮುಷ್ಟಿ ಏನಾದ್ರು ಕಾಳು, ಅಕ್ಕಿನೋ, ರಾಗಿನೋ, ಗೋಧಿನ ಪಕ್ಷಿಗಳಿಗೆ ಹಾಕಿ. ಅವು ತಿಂದು ಏನ್ ಖುಷಿಯಾಗಿ ಆರೋಗ್ತಾವಲ್ಲ, ಅವರ ಮನಸ್ಸು ತೃಪ್ತಿ ಆಗುತ್ತಲ್ಲ, ಅದು ಆಶೀರ್ವಾದ ಸಿಗುತ್ತೆ. ನಿಮ್ಮ ಮನೆ ಸುತ್ತಮುತ್ತ ಏನಾದ್ರು ಇರುವೆ ಗೂಡಿದ್ರೆ ಸ್ವಲ್ಪ ಸಕ್ಕರೆ ಹಾಕಿ. ಇರುವೆ ಸಕ್ಕರೆನ ತಿಂದಾಗ ಅದರದ್ದು ದುಪ್ಪಟ್ಟು ಲಾಭ ನಿಮಗೆ ಬರುತ್ತೆ. ನೀವು ಮಾಡುವಂಥ ಬಿಸ್ನೆಸ್ಸಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಕಮ್ ಜಾಸ್ತಿ ಆಗುತ್ತೆ. ಒಂಚೂರು ದಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ದುಡ್ಡು ಕೊಡೋಕ್ಕಾಗಿಲ್ಲಪ್ಪ, ಮನೇಲಿ ಏನೋ ಕಾಳಿದೆ, ಹಾಕಿ, ಒಂದು ಮುಷ್ಟಿ ಕಾಳು ಹಾಕಿ, ಪಕ್ಷಿ ತಿನ್ಕೊಂಡು ಹೋಗ್ತವೆ. ಇರುವೆ ಗೂಡಿದೆ ಮನೆಯಿಂದ ದೂರದಲ್ಲಿ, ಸ್ವಲ್ಪ ಇರುವೆ ಗೂಡುಗಳು ಕಾಣಿಸ್ತವೆ ಅಂದರೆ 1 ಸ್ಪೂನ್ ಸಕ್ಕರೆ ಹಾಕಿ. ಏನು ಕಳ್ಕೊತೀವಿ ನಾವು? ಇದೆಲ್ಲ ನಿಮಗೆ ಪುಣ್ಯದ ಅಕೌಂಟ್ ಅಂತಾರಲ್ಲ, ಲಾಭ, ಅದಕ್ಕೆ ಜಮಾ ಆಗ್ತಾ ಹೋಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಹಾಕೋದು ಎಲ್ಲೂ ಹೋಗಲ್ಲ. ನಾಯಿ ಇದೆ ಅಂದರೆ, ಬೀದಿ ನಾಯಿ ಯಾವ್ದಾದ್ರು ಇದೆ ಅಂದರೆ ಅದಕ್ಕೊಂದು ರೊಟ್ಟಿನೋ, ಒಂದು ಮುದ್ದೆನೋ, ಒಂದು ಸ್ವಲ್ಪ ಅನ್ನನೋ ಹಾಕಿ. ನಾವೇ ನೋಡ್ಕೋಬೇಕಲ್ವ ಪ್ರಾಣಿ ಪಕ್ಷಿಗಳಿಗೆ, ಯಾರು ಹಾಕ್ತಾರೆ? ಈಗ ತುಂಬ ಬೇಸಿಗೆ ಇದೆ, ಒಂದು ಬೌಲಲ್ಲಿ ನೀರಿಡಿ, ಬಂದು ಕುಡಿತವೆ. ಇಂಥ ಸಣ್ಣ ಪುಟ್ಟ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಇವು ದೊಡ್ಡ ದೊಡ್ಡ ರಿಸಲ್ಟನ್ನು ಕೊಡ್ತವೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ಸೆಷನನ್ನು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಹೇಳಿದೆಲ್ಲ ಸರಿ ಇದೆ ಅಲ್ವಾ? ಇದೆಲ್ಲರಿಗೂ ಗೊತ್ತಿದೆ, ಬಟ್ ಮಾಡಲ್ಲ ಅಷ್ಟೇ. ಮಾಡ್ತೀವಿ ಮೇಡಮ್. ಹಿರಿಯರು ಬೇಸಿಗೆನಲ್ಲಿ ನಾನು ಮೇಲ್ಗಡೆ ಪಕ್ಷಿಗೆ ನೀರಿಟ್ಬಿಟ್ಟು ಬರ್ತೀನಿ. ಹೌದು ಮೇಡಮ್, ಅವಕ್ಕೆ ಪಾಪ ಎಲ್ಲೂ ಸಿಗಲ್ಲ. ನದಿಗಳು, ಕೊಳಗಳೆಲ್ಲ ಬತ್ತಿ ಹೋಗಿರ್ತವೆ. ಈಗ ಅವಕ್ಕೆ ಕುಡಿಯೋಕ್ಕೆ ನೀರು ಸಿಗಲ್ಲ. ನಾವೊಂದು ಬೌಲಲ್ಲಿ ನೀರಿಟ್ರೆ ಒಂದು 4-5 ಪಕ್ಷಿ ಕುಡಿತು ಅಂದ್ರೆ ಅವು ಎಷ್ಟೊಂದು ಇದಾಗ್ತವೆ. ಮತ್ತೆ ನಿಮ್ಮ ಮನೆ ಹತ್ರ ನಾಯಿಗಳೇನಾದ್ರು ಓಡಾಡ್ತಾ ಇದಾವೆ ಅಂದ್ರೆ ಒಂದು ಹಳೆ ಬಕೆಟಲ್ಲಿ ನೀರಿಡಿ, ನಾಯಿಗಳು ಕುಡಿತವೆ. ಒಂದು ಸ್ವಲ್ಪ ಊಟ ಹಾಕಿ. ಪಕ್ಷಿಗಳಿಗೇನು ಒಂದು ಮುಷ್ಟಿ ಹಿಂಗೆ ಹಿಡ್ಕೊಂಡ್ರೆ, ಒಂದು ಅಕ್ಕಿ ಅಥವಾ ಗೋಧಿ, ರಾಗಿ ಏನಾದರೂ ಒಂದೇ ಒಂದು ಮುಷ್ಟಿ ಡೈಲಿ ದಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಎಸ್, ಡೈಲಿ ವಿ ಡೂ ದಿಸ್. ವೆರಿ ಗುಡ್ ಮೇಡಮ್. ಖಂಡಿತ ನಿಮಗೆ ನೀವು ಅಂದ್ಕೊಂಡಿರೋಂಥ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ, ಹಾಗೆ ಆಗುತ್ತೆ, ಒಳ್ಳೇದು. ಇದು ಯಾರಿಂದನೂ ತಡೆಯೋಕ್ಕಾಗಲ್ಲ. ಸಣ್ಣ ಸಣ್ಣ ಪುಣ್ಯದ ಅಕೌಂಟು ಓಪನ್ ಮಾಡಿ, ಸಣ್ಣ ಸಣ್ಣ ಪುಣ್ಯಗಳನ್ನ ಸಂಪಾದನೆ ಮಾಡ್ತಾ ಮಾಡ್ತಾ ದೊಡ್ಡ ಗಂಟಾಗಿ ಮಾಡ್ಕೊಳ್ಳಿ ಅದನ್ನು. ಆ ಪುಣ್ಯದ ಗಂಟು ನಿಮ್ಮನ್ನ ಯಾವಾಗಲೂ ಕಾಯುತ್ತೆ. ಇನ್ನೇನು ಆಗೋಯ್ತಪ್ಪ ನನ್ನ ಸ್ಥಿತಿ ಅನ್ನೋವಾಗ ಯಾರಾದರೂ ಒಬ್ರು ಬಂದು ದೇವರ ರೂಪದಲ್ಲಿ ನಿಮ್ಮನ್ನ ಕಾಪಾಡ್ತಾರೆ. ನನ್ನ ಜೀವನದಲ್ಲಿ ತುಂಬ ಸರಿಯಾಗಿದೆ ಈ ಮಿರಾಕಲ್. ಅಯ್ಯೋ ಇನ್ನೇನು ಮಾಡೋದು ಅನ್ನೋಷ್ಟೊತ್ತಿಗೆ ನನಗೆ ಗೊತ್ತಿಲ್ಲದೆ ಆ ಪರಿಸ್ಥಿತಿಯಿಂದ ಹೊರಗೆ ಬಂದಿರ್ತೀನಿ. ಸೊ ದಯವಿಟ್ಟು ನೀವು ಇದೆಲ್ಲ ದೊಡ್ಡ ಕೆಲಸ ಏನಲ್ಲ, ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ಎಲ್ಲರೂ ಮಾಡಿ. ನಮಗೆ ಸುರೇಶ್ ಶೈವ ಅವರ ಕ್ಲಾಸಿಗೆ ನೀವು ಹೋದರೆ ಅವರು 3 ಮಂತಿಗೆ 10,000 ತಗೋತಾರೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಈ ಥರ, ಅವ್ರು ಡೈಲಿ ಮಾಡಲ್ಲ, ಗುರುವಾರ ಮಾತ್ರ ಮಾಡ್ತಾರೆ. ಅವರು ಫಸ್ಟು ಎಪಿಸೋಡಲ್ಲಿ ಫಸ್ಟ್ ಕ್ಲಾಸಲ್ಲಿ ಹೇಳೋದೇನೆ, ದಾನ ಮಾಡಿಬಿಟ್ಟು ಬನ್ನಿ ನನ್ನ ಕ್ಲಾಸಲ್ಲಿ ಕೂತ್ಕೊಳ್ಳಿ. ಏನಾದರೂ ದಾನ ಮಾಡಿ, ಕೋತಿಗೆ ಬಾಳೆಹಣ್ಣು ಕೊಡಿ, ನಾಯಿಗೆ ಬನ್ ಕೊಡಿ, ಬಿಸ್ಕೆಟ್ ಕೊಡಿ, ಏನಾದರೂ ದಾನ ಮಾಡಿ ಬಂದು ನನ್ನ ಕ್ಲಾಸಲ್ಲಿ ಕೂತ್ಕೋಬೇಕು ನೀವು. ವಿತೌಟ್ ದಾನ ಮಾಡದೆ ಬರಂಗಿಲ್ಲ ನೀವು ಅಂತ ಸ್ಟ್ರಿಕ್ಟಾಗಿ ಹೇಳ್ತಾರೆ ಅವರು. ಸೊ ಹಾಗಾಗಿ ನೀವು ಕೂಡ ಏನಾದರೂ ಪ್ರಾಣಿ ಪಕ್ಷಿಗಳಿಗೆ, ಜನರಿಗೆ ಮಾಡೋಕ್ಕಾಗಿಲ್ಲ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಎಲ್ಲೋ ಬಸ್ ಸ್ಟಾಪಿಗೆ ಇರ್ತೀರಾ, ಎಲ್ಲೋ ರೈಲ್ವೆ ಸ್ಟೇಷನಲ್ಲಿ ಇರ್ತೀರಾ, ಒಂದು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ನಾಯಿಗಳಿಗೆ ಹಾಕಿ. ಓಕೆನಾ? ಓಕೆ, ಥ್ಯಾಂಕ್ ಯು. ಬಾಯ್. ಎಲ್ಲರಿಗೂ ಒಳ್ಳೇದಾಗಲಿ. ಬಾಯ್.